ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ಜಿ ಮುಖಾಮುಖಿಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಕಳೆದೊಂದು ವಾರದಿಂದ ಕರ್ನಾಟಕ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಶತಾಯಗತಾಯವಾಗಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು ಆ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ರೆ, ನಾನು ಪಕ್ಷ ಕಟ್ಟಿದ್ದೀನಿ, ನನ್ನ ನೇತೃತ್ವದಲ್ಲಿ 136 ಜನ ಶಾಸಕರು ಗೆದ್ದಿದ್ದಾರೆ, ನಾನು ಕೂಡ ಇದೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಡಿ.ಕೆ. ಶಿವಕುಮಾರ್ ಕೆಲ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ದೆಹಲಿಯಲ್ಲಿ ಡ್ರಾಮಾಗಳಾಯಿತು, ಇದೀಗ ಬೆಂಗಳೂರಿನಲ್ಲೂ ಕೂಡ ಕೆಲವೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಹಾಗಾದರೆ ಡಿ.ಕೆ. ಶಿವಕುಮಾರ್ ಸಾಧ್ಯವಾ ಮುಖ್ಯಮಂತ್ರಿ ಆಗೋದಕ್ಕೆ? ಕಾಂಗ್ರೆಸ್ ಹೈಕಮಾಂಡ್ನ ಆಲೋಚನೆಗಳು ಏನು? ಈ ಹಿಂದೆ ಕಾಂಗ್ರೆಸ್ನಲ್ಲಿ ಯಾವೆಲ್ಲ ಬೆಳವಣಿಗೆಗಳಾಗಿತ್ತು? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತರಾಗಿರುವಂಥ ಸುಭಾಷ್ ಹುಗಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಗಮನಿಸ್ತಾ ಇದ್ದೀವಿ, ಕರ್ನಾಟಕದ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ನವರು ಹೇಳ್ತಾರೆ ನಮ್ಮಲ್ಲಿ ಏನು ಬೆಳವಣಿಗೆಗಳಾಗ್ತಿಲ್ಲ, ಕೇವಲ ಮಾಧ್ಯಮಗಳಲ್ಲಿ ಅಷ್ಟೇ ಬೆಳವಣಿಗೆಗಳು ಆಗ್ತಿದೆ. ನಿಜಾನ ಸರ್? ಮಾಧ್ಯಮಗಳು ಅಷ್ಟೇನಾ ಅಥವಾ ಕಾಂಗ್ರೆಸ್ನಲ್ಲೂ ಆಗ್ತಿದೆಯಾ? ಅಲ್ಲ, ಯಾವ ರಾಜಕೀಯ ಪಾರ್ಟಿಯವರು ಕೂಡ ನಮ್ಮೊಳಗಡೆ ಆ್ಯಕ್ಟಿವಿಟೀಸ್ ನಡೀತಾ ಇದೆ, ಗುಂಪುಗಾರಿಕೆ ನಡೀತಾ ಇದೆ, ಈ ಥರದ್ದೆಲ್ಲ ಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತ ಯಾರು ಎಂದೂ ಕೂಡ ಬಹಿರಂಗವಾಗಿ ಒಪ್ಕೊಂಡಂಥ ಉದಾಹರಣೆಗಳಂತೂ ಇಲ್ಲ. ಬಹುತೇಕ ಅದನ್ನು ಅವರು ಇಲ್ಲ ಅಂತಲೇ ಹೇಳೋದು. ಆದರೆ ಮುಚ್ಚಿಡ್ಲಿಕ್ಕೆ ಆಗಲಾರದಷ್ಟು ಎಲ್ಲರಿಗೂ ಸ್ಪಷ್ಟವಾಗಿ ಕಾಣ್ತಾ ಇದೆ ಕಾಂಗ್ರೆಸ್ನೊಳಗಡೆ ಏನು ನಡೀತಾ ಇದೆ ಅಂತ. ಸ್ಪಷ್ಟವಾಗಿ ಎರಡು ಅಭಿಪ್ರಾಯ, ಎರಡು ಗುಂಪುಗಳು. ಒಬ್ಬರು ನಾಯಕತ್ವ ಬದಲಾವಣೆ ಆಗಬೇಕು ಅನ್ನೋದೊಂದು ಗುಂಪು, ಆಗಬಾರ್ದು ಅನ್ನೋದೊಂದು ಗುಂಪು. ಈ ಎರಡೂ ಗುಂಪನ್ನು ಹೊರತುಪಡಿಸಿ ಇನ್ನೊಂದು ಮೂರನೇ ಗುಂಪು, ಹೈಕಮಾಂಡ್ ಏನಾದರೂ ತೀರ್ಮಾನ ಮಾಡಲಿ, ನಾವು ಯಾರ ಜೊತೆಗೂ ಇಲ್ಲ, ತಟಸ್ಥರಾಗಿರ್ತೀವಿ ಅಂತ ಹೇಳುವೊಂದು ಗುಂಪು. ಈ ಎಲ್ಲ ಗುಂಪುಗಳು ಕೂಡ ಇವೆ. ಬೆಳವಣಿಗೆಗಳಂತೂ ಆಗ್ತಾ ಇದ್ದಾವೆ, ಚಟುವಟಿಕೆಗಳು ನಡೀತಾ ಇದೆ. ನನ್ನ ಪ್ರಕಾರ ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್ ಗಮನವನ್ನು ಸೆಳೆಯುವಂಥ ಒಂದು ಪ್ರಯತ್ನ ಭಾಳ ಗಂಭೀರವಾಗಿ ಈಗ ನಡೀತಾ ಇದೆ, ಆರಂಭ ಆಗಿದೆ. ಹೈಕಮಾಂಡ್ ಗಮನ ಸೆಳಿಬೇಕು ಅಂತ ಭಾಳ ದಿವಸಗಳಿಂದ ಇದು ನಡೀತಾ ಇದೆ ಚಟುವಟಿಕೆ. ಆದರೆ ಈಗ ಏನು ನವೆಂಬರ್ 20ನೇ ತಾರೀಕಿನ ನಂತರ ಆರಂಭ ಆಯ್ತಲ್ಲ, ನವೆಂಬರ್ 20ನೇ ತಾರೀಕು ಭಾಳ ಇಂಪಾರ್ಟೆಂಟ್. ಯಾಕಂದರೆ 2.5 ವರ್ಷ ಸರ್ಕಾರಕ್ಕೆ 2.5 ವರ್ಷ ಮುಗೀತು. ಸಿದ್ದರಾಮಯ್ಯನವರ 2.5 ವರ್ಷ ಅವರು ಮುಖ್ಯಮಂತ್ರಿಯಾಗಿ ಕಂಪ್ಲೀಟ್ ಮಾಡಿದರು. ಅದಾದ ಕಾರಣಕ್ಕೆ ಆ ನವೆಂಬರ್ 20 ಭಾಳ ಇಂಪಾರ್ಟೆಂಟು. ಆ ದಿನದ ನಂತರ ಆಗ್ತಾ ಇರುವಂಥ ಬೆಳವಣಿಗೆಗಳಿದಾವಲ್ಲ, ಈ ಹಿಂದೆ ನಡೆದಿರುವಂಥ ಬೆಳವಣಿಗೆಗಳಿಗೂ ಮತ್ತು ಈಗ ನಡೀತಾ ಇರುವಂಥ ಬೆಳವಣಿಗೆಗಳಿಗೂ ವ್ಯತ್ಯಾಸ ಇದೆ. ಇದು ಸ್ವಲ್ಪ ಗಂಭೀರವಾಗಿಯೇ ಚಟುವಟಿಕೆಗಳು ನಡೀತಾ ಇದ್ದಾವೆ. ಅದರ ಅರ್ಥ ತಕ್ಷಣಕ್ಕೆ ಏನೋ ಆಗಿಬಿಡತ್ತೆ ಅಂತಲ್ಲ. ಆದರೆ ಪಕ್ಷದ ವರಿಷ್ಠ ನಾಯಕರು ಯಾರಿದ್ದಾರೆ, ಹೈಕಮಾಂಡ್ ನಾಯಕರ ದೆಹಲಿ ಒಳಗಡೆ ಕೂತಂಥವರು, ನಿರ್ಧಾರವನ್ನು ಕೈಗೊಳ್ಳಬೇಕಾದಂಥವರು, ಅಂಥವರ ಗಮನವನ್ನು ಸೆಳಿಬೇಕು ಅನ್ನೋದು ಭಾಳ ಮುಖ್ಯವಾದಂಥ ಒಂದು ಅಜೆಂಡಾ ಇದಕ್ಕೆ ಇದ್ದಂತೆ ಕಾಣ್ತಾ ಇದೆ. ಅದೇ ಕಾರಣಕ್ಕೆ ಇಷ್ಟೆಲ್ಲ ಚಟುವಟಿಕೆಗಳು ನಡೀತಾ ಇದ್ದಾವೆ. ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಇಲ್ಲಿಯವರೆಗೂ ಕೂಡ ಬಹಿರಂಗವಾಗಿ ಮಾತನಾಡಲಾರ್ದಂಥ ಕೆಲವರು ಕೂಡ ಮಾತಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ನೇರವಾಗಿ ಅವ್ರ ಜೊತೆಗೆ ಗುರುತಿಸ್ಕೊಳ್ಳಿಕ್ಕೂ ಕೂಡ ಕೆಲವರು ಆರಂಭ ಮಾಡಿದ್ದಾರೆ. ಅವ್ರ ಸಂಖ್ಯೆನೂ ಕೂಡ ನಿಧಾನಕ್ಕೆ ಜಾಸ್ತಿ ಆಗ್ತಾ ಇದೆ. ಇಲ್ಲಿವರೆಗೂ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ ಇರುವಂಥ ಶಾಸಕರ ಸಂಖ್ಯೆ ಎಷ್ಟು ಅಂತ ಒಂದು ಪ್ರಶ್ನೆ ಇತ್ತು ಭಾಳಷ್ಟು ಜನಗಳಿಗೆ. ಆ ನಂಬರು ಬಹಳ ಕಡಿಮೆ, ನೆಗ್ಲಿಜಿಬಲ್ಲು, 1 ಡಜನ್ನು 2 ಡಜನ್ನು ಇರ್ಬೋದು ಅಂತ ಒಂದು ಲೆಕ್ಕಾಚಾರ ಇತ್ತು. ಈಗೇನು ಭಾಳ ದೊಡ್ಡ ವ್ಯತ್ಯಾಸ ಆಗಿಲ್ಲ, ಆದರೂ ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಪ್ಲಸ್ ಬಹಿರಂಗವಾಗಿ ಮಾತಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ಸರಿ, ಇಲ್ಲಿ ನಾವು ವಿಚಾರ ಮಾಡಬೇಕಾದ ಸಂಗತಿ ಅಂತಂದರೆ, ಈ ಹಿಂದೆ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಡಿ.ಕೆ. ಶಿವಕುಮಾರ್ ಪರವಾಗಿ ಮಾತನಾಡಿದರು. ಚನ್ನಗಿರಿಯ ಶಾಸಕ ಬಸವರಾಜ್ ಶಿವಸಂಗ ಉಪಮುಖ್ಯಮಂತ್ರಿ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಬಹಿರಂಗವಾಗಿ ಮಾತನಾಡಿದರು. ಅವತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ನೋಟಿಸ್ ಕೊಟ್ಟು ಬಾಯಿ ಮುಚ್ಕೊಂಡಿರಬೇಕು ಅನ್ನೋ ಸಂದೇಶ ಕೊಟ್ಟಿದ್ದರು. ಇವತ್ತು ಆ ಬಗ್ಗೆ ಯಾರು ಮಾತನಾಡೋ ವಿಚಾರಕ್ಕೆ ಹೋಗ್ತಾ ಇಲ್ಲ. ಯಾರು ಬೇಕಾದರೂ ಮಾತನಾಡ್ಬೋದು ಅಂತ ಮಾಗಡಿ ಬಾಲಕೃಷ್ಣ ಮಾತಾಡ್ತಾರೆ, ರವಿ ಗಣಿಗ ಮಾತನಾಡ್ತಾರೆ, ಬೇರೆ ಬೇರೆ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ. ಭಾಳ ಸಹಜ. ಹೈಕಮಾಂಡ್ನೂ ಕೂಡ ಅಥವಾ KPCC ಅಧ್ಯಕ್ಷರಾಗಿರುವಂಥ ಡಿ.ಕೆ. ಶಿವಕುಮಾರ್ ಕೂಡ ಏನು ಈ ಸಂದರ್ಭದಲ್ಲಿ ಏನು ಮಾಡಲಿಕ್ಕಾಗಲ್ಲ. ನೀವು ಒಬ್ಬರು ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕೊಟ್ಟಿದ್ರಿ, ಓಕೆ, ಆದರೆ ನೀವು ಎಲ್ಲರಿಗೂ ಏನು ನೋಟಿಸ್ ಕೊಡಲಿಕ್ಕಾಗತ್ತೆ? ಒಂದು. ಎರಡನೇದು, ಸ್ವತಃ ಡಿ.ಕೆ. ಶಿವಕುಮಾರ್ ಏನು ಮಾತಾಡ್ತಾ ಇದ್ದಾರೆ ಅನ್ನೋದು ಕೂಡ ಭಾಳ ಮುಖ್ಯ. ಸ್ವತಃ ಡಿ.ಕೆ. ಶಿವಕುಮಾರ್ ಏನು ಮಾತಾಡ್ತಾ ಇದ್ದಾರೆ, 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಕಂಪ್ಲೀಟ್ ಮಾಡ್ತಾರೆ, ನಾವು 140 ಜನ ಶಾಸಕರು ಕೂಡ ಒಗ್ಗಟ್ಟಿನಿಂದ ಇದ್ದೀವಿ, ನಮ್ಮಲ್ಲಿ ಏನೂ ಇಲ್ಲ ಅಂತ ಅವರು ಅಫಿಷಿಯಲ್
ಪೊಲಿಟಿಕಲಿ ಕರೆಕ್ಟ್ ಲೈನನ್ನು ಅವರು ತಗೊಳ್ತಾ ಇದ್ದಾರೆ. ಓನ್ಲಿ ಬಿಕಾಸ್ ಟು ಬಿ ಪೊಲಿಟಿಕಲಿ ಕರೆಕ್ಟ್. ಅದರ ಅರ್ಥ ಅವರು ಬಾಯಿಂದ ಏನು ಹೇಳ್ತಾ ಇದ್ದಾರೆ ಮನಸ್ಸಿನೊಳಗಡೆ ಅದೇ ಅಂತ ಇದೆ ಅಂತಲ್ಲ. ಟು ಒಬೇ ದ ಹೈಕಮಾಂಡ್. ಅಲ್ಲಲ್ಲ, ನೀವು ಪೊಲಿಟಿಕಲಿ ಕರೆಕ್ಟ್ ಆಗಿರ್ಬೇಕು. ನೀವು ರಾಜಕೀಯವಾಗಿ ತಪ್ಪು ಮಾತಾಡೋಕ್ಕಾಗಬಾರ್ದು. ಯಾಕಂದ್ರೆ ನಾಳೆ ಏನಪ್ಪ ನೀವು ಈ ರೀತಿ ಇಷ್ಟು ದೊಡ್ಡ ನಾಯಕರಾಗಿ KPCC ಅಧ್ಯಕ್ಷರಾಗಿ ನೀವೇ ಈ ಥರ ಗುಂಪುಗಾರಿಕೆ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಡ್ತಾ ಇದ್ದೀರಿ ಅನ್ನೋ ಆರೋಪ ಬರಬಾರ್ದಲ್ಲ. ಆ ರೀತಿ ಆರೋಪ ಬರಬಾರ್ದು ಅಂತಂದ್ರೆ ಅವರು ಕರೆಕ್ಟಾಗಿ ಹಿಂಗೆ ಮಾತಾಡಬೇಕು. ಹಿಂಗೆ ಅವರು ಮಾತಾಡ್ತಾ ಇರಬೇಕು. ಅವ್ರ ಜೊತೆಗಿರೋರು ಏನು ಮಾಡಬೇಕು ಅದನ್ನು ಮಾಡ್ತಾ ಇರಬೇಕು. ಜನರೊಳಗಡೆ ಚರ್ಚೆ ಆಗಬೇಕು. ಹೈಕಮಾಂಡ್ ಗಮನ ಸೆಳಿಬೇಕು. ಇವತ್ತಿಲ್ಲ ಅಂತಂದ್ರೆ ಅದು ಮುಂದಿನ ದಿನಕ್ಕೆ ಬದಲಾವಣೆ ಆಗುವಂತ ಒಂದು ವೇದಿಕೆ ಸಿದ್ಧ ಮಾಡಲಿಕ್ಕೆ ಅದಕ್ಕೆ ಒಂದು ತಯಾರಿಯನ್ನು ಈಗ ಮಾಡ್ಕೊಳ್ಬೇಕು. ದಿಸ್ ಇಸ್ ವಾಟ್ ಈಸ್ ಗೋಯಿಂಗ್ ಆನ್ ಇನ್ ಕಾಂಗ್ರೆಸ್. ಬಟ್ DK ಶಿವಕುಮಾರ್ ಅವರು ಇವತ್ತು ಪರಮೇಶ್ವರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್. ನಾನು 2013ರಲ್ಲೂ KPCC ಅಧ್ಯಕ್ಷನಾಗಿದ್ದಾಗಲೂ ಪಾರ್ಟಿ ಅಧಿಕಾರಕ್ಕೆ ಬಂತು. ನಾನು ಯಾವತ್ತಾದರೂ ಹೇಳಿದ್ನ ನನ್ನ ನೇತೃತ್ವದಲ್ಲಿ ಪಾರ್ಟಿ ಅಧಿಕಾರಕ್ಕೆ ಬಂತು, ನಾನು ಮಾಡಿದ್ದೀನಿ ಅಂತ. ಯಾಕೆ ಹೇಳ್ಬೇಕು ಅದನ್ನು? ಎಲ್ಲರ ಶ್ರಮ ಇದೆ ಅಂತ. ಅಂದರೆ ಇದು DK ಶಿವಕುಮಾರ್ ಅವರಿಗೆ ಕೌಂಟರ್ ಅಟ್ಯಾಕ್ ಆಗ್ತಾ ಇದೆ ಅಂತ ಅಲ್ಲ. ಖಂಡಿತವಾಗಿಯೂ DK ಶಿವಕುಮಾರ್ ಅವರಿಗೆ ಒಂದು ಕೌಂಟರ್ ಮಾಡುವಂಥ ಒಂದು ಪ್ರಯತ್ನವನ್ನು ಭಾಳ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಈಗ ಡಾಕ್ಟರ್ G. ಪರಮೇಶ್ವರ್ ಅವರ ಹೇಳಿಕೆ ಬಗ್ಗೆ ಡಾಕ್ಟರ್ G. ಪರಮೇಶ್ವರ್ ಅವ್ರನ್ನ ಎಂದಾದ್ರೂ ಹೇಳಿದ್ನಾ ಅಂತ ಈಗ ಕೇಳಿರ್ಬೋದು. ಆದ್ರೆ ಅವರು ಹೇಳೋ ಟೈಮ್ ಒಳಗಡೆ ಹೇಳಿದ್ದಾರೆ. ಈಗ ಅವರು ಈಗಿನ ಸಂದರ್ಭಕ್ಕೆ ತಕ್ಕಂಗೆ ಏನು ಮಾತಾಡಬೇಕು ಅದನ್ನ ಮಾತಾಡ್ತಾ ಇದ್ದಾರೆ. ಆದ್ರೆ ಅವಾಗ ಅವ್ರು ಏನು ಹೇಳ್ಬೇಕಾಗಿತ್ತು ಅದನ್ನೇ ಹೇಳಿದ್ರು. ಅವರು ದಲಿತ ಮುಖ್ಯಮಂತ್ರಿ ಕಾರ್ಡ್ ಅಂತ ಯಾಕೆ ಪ್ಲೇ ಮಾಡ್ತಾ ಇದ್ರು? ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅಂತೆಲ್ಲ ಹೇಳ್ತಾ ಇದ್ರಲ್ಲ. ಎಲ್ಲರಿಗೂ ಕೂಡ ಆಯಾ ಸಂದರ್ಭಕ್ಕೆ ಅವ್ರಿಗೆ ಏನು ಅನುಕೂಲ ಆಗಬೇಕು ಅದನ್ನು ಮಾತಾಡಬೇಕು, ಅದು ಮಾತಾಡ್ತಾ ಇದ್ದಾರೆ. ಈಗ ಡಾಕ್ಟರ್ G. ಪರಮೇಶ್ವರ್ ಅವರಿಗೆ ಈ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರ ಗದ್ದಲದೊಳಗಡೆ ಮೂರನೇದವ್ರಿಗೆ ಏನಾದರೂ ಅವಕಾಶ ಸಿಕ್ಕರೆ ಇರಲಿ ನಂದು ಒಂದು ಪ್ರಯತ್ನ ಅಂತ ಅವ್ರಿಗೆ ಇರ್ಬೋದು. ಆಮೇಲೆ ಅವ್ರು ಸದ್ಯಕ್ಕೆ DK ಶಿವಕುಮಾರ್ ಅವ್ರ ಜೊತೆಗಂತೂ ಇಲ್ಲ, ಕರೆಕ್ಟ್, ಸಿದ್ದರಾಮಯ್ಯನವ್ರ ಜೊತೆಗಿದ್ದಾರೆ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋ ಸಂದರ್ಭ ಬಂದರೆ DK ಶಿವಕುಮಾರ್ ಅವರಿಗೆ ವಿರೋಧ ಆಯಿತು ಅಂತಂದರೆ ಅವಾಗ ಇನ್ನೊಬ್ಬರನ್ನ ಯಾರನ್ನಾದ್ರೂ ಹುಡುಕಾಟ ಆರಂಭ ಆದರೆ ಅವಾಗ ಅವ್ರು ತಮ್ಮ ಸೀನಿಯಾರಿಟಿಯನ್ನ ಈಗ ಅವರು ಕ್ಲೇಮ್ ಮಾಡ್ಬೇಕಲ್ಲ. ನಾನು KPCC ಅಧ್ಯಕ್ಷ ಆಗಿದ್ದೆ, ಹೋಮ್ ಮಿನಿಸ್ಟರ್ ಆಗಿದ್ದೆ, ಅದಾಗಿದ್ದೆ, ಇದಾಗಿದೆ, ದಲಿತ ಸಮುದಾಯದವನು, ಅದಕ್ಕೋಸ್ಕರ ನನಗೊಂದು ಅವಕಾಶ ಸಿಗಬೇಕು ಅನ್ನುವ ಕ್ಲೇಮ್ ಮಾಡ್ಬೇಕಲ್ಲ. ಅದನ್ನ ಅವ್ರು ಮಾಡ್ತಾ ಇದ್ದಾರೆ. ಜೊತೆಗೆ ಅವರು DK ಶಿವಕುಮಾರ್ ಅವ್ರನ್ನ ವಿರೋಧ ಮಾಡಿ ಅವ್ರಿಗೆ ಅಧಿಕಾರ ಹಸ್ತಾಂತರ ಆಗದಂಗೆ ನೋಡ್ಕೊಳ್ಳುವಂಥ ಒಂದು ಪ್ರಯತ್ನದೊಳಗಡೆನೂ ಇದ್ದಾರೆ. ಆ ವಿಚಾರದಲ್ಲಿ ಅವ್ರಿಗೂ ಮತ್ತು ಸಿದ್ದರಾಮಯ್ಯನವ್ರ ನಡುವೆ ಕೋಆರ್ಡಿನೇಷನ್ ಕೂಡ ಇದ್ದಿರ್ಬೋದು. ಸರ್, ಇಲ್ಲಿ ಈಗ ನಾವು ಗುಂಪುಗಾರಿಕೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಸಿದ್ದರಾಮಯ್ಯನವ್ರದ್ದು ಒಂದು ಬಣ ಇದೆ, DK ಶಿವಕುಮಾರ್ ಅವ್ರದ್ದು ಬಣ ಇದೆ. ಒಂದು ಪೊಲಿಟಿಕಲಿ ಒಬ್ಬ ವ್ಯಕ್ತಿ ಶಾಸಕಾಂಗ ಪಕ್ಷದ ನಾಯಕ ಆಗಬೇಕು ಅಂತೇಳಿ ನಂಬರ್ ಗೇಮ್ ಮುಖ್ಯ ಆಗುತ್ತಾ ಸರ್? ಇಷ್ಟು ಜನ ನನ್ನ ಜೊತೆ ಶಾಸಕರಿದ್ದಾರೆ ಅನ್ನೋದೇ ಮುಖ್ಯಮಂತ್ರಿ ಆಗುವುದಕ್ಕೆ ಅರ್ಹತೆ ಆಗುತ್ತಾ? 100% ಅದೇ ಅರ್ಹತೆ ಆಗಬೇಕು. ಓಕೆ, ಆಗಬೇಕು. ಇದು ಅಲ್ಲ, ಆಗಬೇಕು. ದಿಸ್ ಇಸ್ ಪಾಲಿಟಿಕ್ಸ್, ಡೆಮೋಕ್ರಸಿ, ಇಟ್ ಇಸ್ ಎ ನಂಬರ್ ಗೇಮ್. ನೀವು ಅಧಿಕಾರದೊಳಗಡೆ ಯಾರು ಇರಬೇಕು, ಮುಖ್ಯಮಂತ್ರಿ ಯಾರಾಗಬೇಕು, ಸರ್ಕಾರ ರಚನೆ ಯಾರು ಮಾಡಬೇಕು ಅಂತ ಡಿಸೈಡ್ ಆಗೋದು ಯಾವ ಒಂದು ಆಧಾರದ ಮೇಲೆ? ನಂಬರ್ ಮೇಲೆ. ಯಾರು ನೀವು 113 ಸ್ಥಾನಗಳನ್ನು ಗೆಲ್ತಿರೋ ಅವ್ರು ಸರ್ಕಾರ ರಚನೆ ಮಾಡ್ತೀರಿ. 80-90 ಗೆದ್ದವರು ಸರ್ಕಾರ ರಚನೆ ಮಾಡ್ಲಿಕ್ಕೆ ಆಗಲ್ಲ. ನಂಬರ್ ಗೇಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಪಾಲಿಟಿಕ್ಸ್. ಇಲ್ಲ, ಅವ್ರಿಗೆ ನಂಬರ್ ಗೇಮ್ ಈಸ್ ನಾಟ್ ಇನ್ ಹಿಸ್ ಫೇವರ್. ಕರೆಕ್ಟ್. ನಂಬರು ಅವ್ರ ಫೇವರ್ ಒಳಗಡೆ ಇಲ್ಲ. ಅವರು ಅದನ್ನ ಹೇಳ್ತಾ ಇದ್ದಾರೆ. ನಂಬರು ಸಿದ್ದರಾಮಯ್ಯನವ್ರ ಫೇವರ್ ಇದೆ ಸದ್ಯಕ್ಕೆ. ಜನನೂ ಸಿದ್ದರಾಮಯ್ಯನವ್ರ ಫೇವರ್ ಇದ್ದಾರೆ. ಆದರೆ ನಾನು ಹೇಳ್ತಾ ಇರೋದು ಯಾವುದು ಕೂಡ 100% ಅಬ್ಸಲ್ಯೂಟ್ ಅಲ್ಲ. ಜನ ಸಿದ್ದರಾಮಯ್ಯನವ್ರ ಪರವಾಗಿದ್ದಾರೆ ಅಂತಂದ್ರೆ 100% ಜನ ಸಿದ್ದರಾಮಯ್ಯನವ್ರ ಪರವಾಗಿದ್ದಾರೆ. DK ಶಿವಕುಮಾರ್ ಅವ್ರು CM ಆಗೋದಕ್ಕೆ ಯಾರು ಪರವಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆಲ್ವೇಸ್ ಡೆಮೋಕ್ರಸಿ ಒಳಗಡೆ ಮೆಜಾರಿಟಿ ಜನ ಅಂತಂದ್ರೆ ನೀವು ಮೆಜಾರಿಟಿ ಅಂತ ಅದನ್ನ ಕನ್ಸಿಡರ್ ಮಾಡಬೇಕು. ನಂಬರ್ ಗೇಮ್ ಅವ್ರ ಪರವಾಗಿದೆ ಅಂತಂದ್ರೆ ಮೆಜಾರಿಟಿ ಶಾಸಕರು ಅವ್ರ ಪರವಾಗಿದ್ದಾರೆ ಅಂತ ನೀವು ಕನ್ಸಿಡರ್ ಮಾಡಬೇಕು. ಮೆಜಾರಿಟಿ MLAs ಅಮಂಗ್ ಕಾಂಗ್ರೆಸ್ MLAs, ಕಾಂಗ್ರೆಸ್ನವ್ರು ಇರೋರು 140 ಬಹಳಷ್ಟು ಬಹುಸಂಖ್ಯಾತ ಶಾಸಕರು ಈಗ ಸದ್ಯಕ್ಕೆ ಸಿದ್ದರಾಮಯ್ಯನವ್ರ ಪರವಾಗಿದ್ದಾರೆ ಅಂತ ನಾವು ಅನ್ಕೋಬೇಕು. ಅದು ಎಲ್ಲ 100% ಅಂತ ಅನ್ಕೊಳ್ಳೋದಿಲ್ಲ. DK ಶಿವಕುಮಾರ್ ಅವ್ರ ಪರವಾಗಿರೋ ಶಾಸಕರು ಇದ್ದಾರೆ. ಅವ್ರ ಸಂಖ್ಯೆನೂ ಕೂಡ ನಿಧಾನಕ್ಕೆ ಜಾಸ್ತಿ ಆಗ್ತಾ ಇದೆ. DK ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸುವ ಜನ ಕೂಡ ಇದ್ದಾರೆ. ಆದರೆ ಯಾರ ಕಡೆ ಹೆಚ್ಚಿದ್ದಾರೆ ಅನ್ನೋದು ಭಾಳ ಮುಖ್ಯವಾದಂಥ ಪ್ರಶ್ನೆ. ಅದೇ ನಂಬರ್ ಮುಖ್ಯ ಆಗಬೇಕು ಅಂತ ನಾನು ಹೇಳಿದೆ. ಆದರೆ ಏನಾಗಿದೆ, ಈ ನ್ಯಾಷನಲ್ ಪಾರ್ಟಿಗಳ ವಿಚಾರದಲ್ಲಿ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಇವೆಲ್ಲ ಈ ಹೈಕಮಾಂಡ್ ಸಂಸ್ಕೃತಿಯ ನ್ಯಾಷನಲ್ ಪಾರ್ಟಿ ವಿಚಾರಗಳೊಳಗಡೆ ಬಹಳಷ್ಟು ಸಾರಿ ಈ ನಂಬರ್ ಗೇಮ್ಗಿಂತ ಹೆಚ್ಚಾಗಿ ಬೇರೆ ವಿಚಾರಗಳು ಕೆಲಸ ಮಾಡ್ತವೆ. ಬೇರೆ ವಿಚಾರಗಳು ಅವುಗಳೇ ಭಾಳ ಮುಖ್ಯ ಆಗ್ತವೆ, ಅವುಗಳು ಕೆಲಸ ಮಾಡ್ತವೆ. ಹೈಕಮಾಂಡ್ ಯಾರನ್ನಾದರೂ ಒಬ್ಬರನ್ನ ನೀವು ಇಂಪೋಸ್ ಮಾಡಿದರೆ
ಅವಾಗ ಇದೇ ನಂಬರ್ ಕೂಡ ಚೇಂಜ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಸರ್, ನಾವು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಬಸವರಾಜ ಬೊಮ್ಮಾಯಿ ಅವರದೇ ಉದಾಹರಣೆ ತೆಗೆದುಕೊಳ್ಬೋದು. ಯಡಿಯೂರಪ್ಪನವರನ್ನು ಕೆಳಗಿಳಿಸಿದ ನಂತರ ಯಾರನ್ನ ಮಾಡಬೇಕು ಅಂತ ಹೈಕಮಾಂಡ್ ಅವರೇ ನಿರ್ಧಾರ ಮಾಡಿದರು. 2012ರಲ್ಲಿ ಸದಾನಂದ ಗೌಡರ ವಿಚಾರದಲ್ಲಿ ಏನಾಯಿತು ಅಂದರೆ, ನಾನು ಹೇಳ್ತಾ ಇರೋದು ನಂಬರೇ ಎಲ್ಲವನ್ನ ನಿರ್ಧಾರ ಮಾಡೋದಿಲ್ಲ. ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ಕೃಪಾ ಕಟಾಕ್ಷ ಇತ್ತಂದ್ರೆ ಅವರು ಆಗ್ಬೋದು ಅಂತ ಲೆಕ್ಕಾಚಾರ. ಅಲ್ಲಲ್ಲ, ಹೈಕಮಾಂಡ್ ಕೃಪಾ ಕಟಾಕ್ಷ ಒಂದೇ ಕೂಡ ಸಾಲದಲ್ಲ. ನಿಮ್ಗೆ ಹೈಕಮಾಂಡ್ ಕೃಪಾ ಕಟಾಕ್ಷನೂ ಬೇಕು, ನಂಬರು ಕೂಡ ಬೇಕು, ಸಮಯ ಸಂದರ್ಭ ಕೂಡ ನಿಮ್ಮ ಪರವಾಗಿರ್ಬೇಕು, ಅದಕ್ಕೊಂದು ಸೂಕ್ತ ಕಾಲ ಬರಬೇಕು, ಒಂದು ಪಕ್ವ ಆಗ್ಬೇಕು, ಕಾಲ ವೇದಿಕೆ ಸಿದ್ಧ ಆಗ್ಬೇಕು. ಅದಾದಾಗ್ಲೇ ಎಲ್ಲ ಆಗೋದು. ಈಗ ನೀವು ನಾಟ್ ಜಸ್ಟ್ ಇನ್ ಕಾಂಗ್ರೆಸ್ ಪಾರ್ಟಿ, ನಾನು ಹೇಳಿದೆ ಎಲ್ಲ 2 ನ್ಯಾಷನಲ್ ಪಾರ್ಟಿಗಳ ವಿಚಾರದೊಳಗಡೆ ಹೈಕಮಾಂಡ್ ಯಾವ ರೀತಿ ಇದನ್ನ ಮಾಡುತ್ತೆ ಅಂತ. ಈಗ BJP ದೇಶದೊಳಗಡೆ ಬಹಳಷ್ಟು ರಾಜ್ಯಗಳಲ್ಲಿ BJP ಮುಖ್ಯಮಂತ್ರಿಗಳಿದ್ದಾರೆ. ಅವರೆಲ್ಲ ಯಾರು? ಅವರೇನಲ್ಲಿ ಶಾಸಕರ ಬೆಂಬಲದಿಂದ ಅವ್ರು ಮುಖ್ಯಮಂತ್ರಿ ಆದವರ? ಮೊದಲ ಬಾರಿ MLA ಆದವರು ಮುಖ್ಯಮಂತ್ರಿ ಆಗಿದ್ದಾರೆ. ರಾಜಸ್ಥಾನದಲ್ಲಿ ಶಾಸಕರ ಬೆಂಬಲದಿಂದ ಮುಖ್ಯಮಂತ್ರಿ ಆಗ್ಬೇಕಾಗಿದ್ರೆ ವಸುಂಧರಾ ರಾಜೇ ಸಿದ್ಧ ಆಗ್ಬೇಕಾಗಿತ್ತು. ಆದ್ರೆ ಭಜನ್ ಲಾಲ್ ಶರ್ಮಾ ಮಾಡಿದ್ರು, ಹೈಕಮಾಂಡ್ ಮಾಡ್ತು. ಎಲ್ಲ ಕಡೆಗಳಲ್ಲೂ ಕೂಡ ಹೈಕಮಾಂಡ್ ಅಂತಂದ್ರೆ ಇದು ಒಂದು ರೀತಿ ಒಳಗಡೆ ಈ ಅವರು ತಮ್ಮ ವಿಚಾರವನ್ನ, ಇದು ಮಾಮೂಲಿ ಪಾರ್ಟಿ ಸಿಸ್ಟಮ್ ಒಳಗಡೆ ಇರಬೇಕಾದ್ರೆ ಅದನ್ನ ನೀವು ಅದರ ವಿರುದ್ಧ ಹೋಗಿ ನೀವು ಅದಕ್ಕೆ ಒಂದು ಸಡ್ಡು ಹೊಡೆದು ನೀವೇನು ಮಾಡಲಾರ್ದಂಥ ಸ್ಥಿತಿ ಒಳಗಡೆನೂ ಕೂಡ ಈ ನಾಯಕರುಗಳಿರ್ತಾರೆ. ಹೀಗಾಗಿ ಅದು ನಂಬರ್ ಗೇಮ್ ಆ್ಯಕ್ಚುಲಿ ಮುಖ್ಯ ಆಗಬೇಕು. ಬಟ್ ಈ ವ್ಯವಸ್ಥೆ ಒಳಗಡೆ ನಂಬರ್ ಗೇಮ್ಗಿಂತನೂ ಹೆಚ್ಚು ಪ್ರಭಾವ ಬೀರುವಂಥ ಹೈಕಮಾಂಡ್ ಸಂಸ್ಕೃತಿ, ಜಾತಿ, ದುಡ್ಡು, ಇನ್ನೊಂದು ಅವರವರ ಬೇರೆ ಬೇರೆ ಪ್ರತಿಭೆಗಳು, ಇವೆಲ್ಲವೂ ಕೂಡ ಮುಖ್ಯ. ಬಟ್ ಅದನ್ನೇ ಸಿದ್ದರಾಮಯ್ಯನವರು ನಂಬರ್ ಗೇಮ್ ಮುಖ್ಯ ಅನ್ನೋದನ್ನೇ ಹೈಕಮಾಂಡ್ಗೆ ಸಂದೇಶ ಕೊಡೋ ಪ್ರಯತ್ನವನ್ನು ಈ ಹಿಂದೆ ದೆಹಲಿಗೆ ಹೋದಾಗ ಒಂದು ರಾಷ್ಟ್ರೀಯ ಮಾಧ್ಯಮಕ್ಕೆ ಇಂಗ್ಲೀಷ್ನಲ್ಲಿ ಮಾತನಾಡ್ತಾ ಹೇಳಿದರು ಸರ್ ಅವರು. ಡಿ ಕೆ ಶಿವಕುಮಾರ್ ಅವ್ರಿಗೆ ನಂಬರ್ನ ಬಲ ಇಲ್ಲ, ಕೆಲವೇ ಬೆರಳೆಣಿಕೆ ಶಾಸಕರು ಮಾತ್ರ ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ, ಬಹುತೇಕರು ನನ್ನ ಪರವಾಗಿದ್ದಾರೆ ಅಂತ. ಅಂದರೆ ಹೈಕಮಾಂಡ್ಗೆ ಸಂದೇಶ ಕೊಡೋ ಪ್ರಯತ್ನನ ಇದು ಅಂತ ದೆಹಲಿಯಲ್ಲೇ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಭಾಳ ಸ್ಪಷ್ಟವಾಗಿ ಪದೇ ಪದೇ ಸಂದೇಶವನ್ನು ಕೊಡ್ತಾನೆ ಇದ್ದಾರೆ. ಈಗ 2 ದಿನದಿಂದ ಚಾಮರಾಜನಗರದಲ್ಲಿ ಹೇಳ್ತಾರೆ, ಜನಾದೇಶ ಇರುವ ತನಕವೂ ಕೂಡ ನಮ್ಮ ಸರ್ಕಾರ ಇರುತ್ತೆ ಅಂತ. ಈ ಜನಾದೇಶ ಅನ್ನೋ ಪದ ಭಾರಿ ಮುಖ್ಯ ಆಗುತ್ತೆ. ಹೌದು, ಭಾಳ ಮುಖ್ಯ ಆಗುತ್ತೆ. ರಾಜಕಾರಣದೊಳಗಡೆ, ನಮ್ಮ ಡೆಮೋಕ್ರಸಿ ಒಳಗಡೆ ಜನರ ಬೆಂಬಲ ಮತ್ತು MLAಗಳ ಬೆಂಬಲನೇ ಬಹಳ ಮುಖ್ಯ. ಹೈಕಮಾಂಡ್ಗೆ ಸಂದೇಶವನ್ನ ಪದೇ 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 ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಬಹಳ ಸಾರಿ ಕೊಟ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರೊಬ್ಬರೇ ಅಲ್ಲ, ಅವ್ರ ಜೊತೆಗಿರುವಂತ ಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಹೈಕಮಾಂಡ್ಗೆ ಗೊತ್ತಿದೆ, ಹೈಕಮಾಂಡ್ಗೂ ಕೂಡ ಸಿದ್ದರಾಮಯ್ಯನವರ ಸ್ಟ್ರೆಂಗ್ತ್ ಏನು ಅಂತ ಗೊತ್ತಿದೆ. ಡಿ ಕೆ ಶಿವಕುಮಾರ್ ಯಾಕೆ ಇಂಪಾರ್ಟೆಂಟ್ ಅಂತ ಕೂಡ ಗೊತ್ತಿದೆ. ಹೈಕಮಾಂಡ್ಗೆ ಇವೆಲ್ಲ ಗೊತ್ತಿರ್ತದೆ. ಅವ್ರಿಗೂ ಅವ್ರ ಮನಸ್ಸಿನೊಳಗಡೆ ಒಂದೇನೋ ಅಭಿಪ್ರಾಯ ಇರ್ಬೋದು. ಈಗ ಉದಾಹರಣೆಗೆ 2.5 ವರ್ಷ ಒಂದು ಅಧಿಕಾರ ಹಂಚಿಕೆಯ ಸೂತ್ರ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ನನ್ನ ಪ್ರಕಾರ ಆಗಿರಬಹುದು ಅಂತ ನನಗೆ ಅನ್ಸುತ್ತೆ. ಆಗಿಲ್ದೇ ಇದ್ರೆ ಇಷ್ಟೆಲ್ಲ ಚರ್ಚೆ ಆಗ್ತಿರ್ಲಿಲ್ಲ. ನಾವು ಅದು ಆಗಿರಬಹುದು ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, 2023 136 ಜನ ಶಾಸಕರು ಗೆದ್ದ ನಂತರವೂ ಕೂಡ ಸರ್ಕಾರ ರಚನೆ ಆಗೋದಕ್ಕೆ ಟೈಮ್ ಬೇಕಾಯ್ತು, ಇಮಿಡಿಯೇಟ್ಲಿ ಆಗ್ಲಿಲ್ಲ. 136 ಜನ ಗೆದ್ದವ್ರಿಗೆ ತಕ್ಷಣಕ್ಕೆ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸಿ ಮಾಡ್ಬಿಡ್ಬೇಕಾಗಿತ್ತು. ನಿಮಗೆ ಯಾರು ಲೀಡರು ಅನ್ನೋದೇನಾದ್ರೂ ಕ್ಲಿಯರ್ ಆಗಿದ್ದಾಗ, ಅದು ಅನ್ಡಿಸ್ಪ್ಯೂಟೆಡ್ ಒಬ್ರು ಇದ್ದಾಗ, ಅನ್ಕ್ವಶನೇಬಲ್ ಒಬ್ರು ಇದ್ದಾಗ ಆಗ್ಬೇಕಾಗಿತ್ತು. ಅದು ಆಗ್ಲಿಲ್ಲ. ಯಾಕಂದ್ರೆ ಅಲ್ಲಿ ಇಬ್ರು ನಡುವೆ ಟಫಲ್ ನಡೀತು. ದಿಲ್ಲಿಗೆ ಹೋದ್ರು, ಹಗ್ಗ ಜಗ್ಗಾಟ ಆಯ್ತು, ವಾರಗಟ್ಲೆ ಟೈಮ್ ಕಳೆದ್ರು. ಅದಾದ ನಂತರ ಒಂದು ಒಪ್ಪಂದಕ್ಕೆ ಬಂದ್ರು. ಏನ್ ಒಪ್ಪಂದ? ಇದೇ ಒಪ್ಪಂದ. 2.5 ವರ್ಷ ನಾವು, 2.5 ವರ್ಷ ನೀವು. ಈಗ ಅದು ಯಾರು ಅಧಿಕೃತವಾಗಿ ಹೇಳದೇ ಇದ್ರು ಕೂಡ ಒಂದು ಸಾಂದರ್ಭಿಕ ಸಾಕ್ಷ್ಯ ಅಂತ ಪುಷ್ಟಿ ಅನ್ನುವಂತೆ ಸರ್, ಡಿ ಕೆ ಸುರೇಶ್ ಅವರ ಹೇಳಿಕೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದಾರೆ, ಈಗಲೂ ಹಾಗೆ ನಡೆದುಕೊಳ್ಳಬೇಕು ಅಂತ ಡಿ ಕೆ ಸುರೇಶ್ ಅವರು ಹೇಳ್ತಾರೆ. ಹೇಳ್ತಾ ಇದ್ದಾರೆ. ಮತ್ತು ನಾನು ಎಲ್ಲದಕ್ಕೂ ಕೂಡ ಕೆಲವೊಮ್ಮೆ ಈಗ ಹೈಕಮಾಂಡ್ ಈ ತರ ಒಂದು ಸೂತ್ರ ಇದೆ ಅಂತ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಅಲ್ಲಿ ಪ್ರೆಸೆಂಟ್ ಇದ್ದವ್ರು ಯಾರು ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂತೆಲ್ಲ ಕೇಳ್ಬೋದು. ಪ್ರತ್ಯಕ್ಷ ಸಾಕ್ಷಿ ಯಾರು ಇಲ್ಲ, ಇದ್ದವರು ಕೂಡ ಯಾರು ಮಾತಾಡಲ್ಲ. ಅವ್ರು ಯಾರು ಇರೋರೇ 3-4 ಜನ ಇರ್ತಾರೆ, ಅವರೇ ಸೇರಿ ತೀರ್ಮಾನ ಮಾಡಿರ್ತಾರೆ, ಅವರು ಓಪನ್ ಆಗಿ ಮಾತಾಡಲ್ಲ. ಆದ್ರೆ ಸಾಂದರ್ಭಿಕ ಸಾಕ್ಷ್ಯ ಅಂತ ಇರ್ತವೆ. ಕರೆಕ್ಟ್. ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್. ಆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅನ್ನು ನೋಡಿದಾಗ ಆ ರೀತಿ ಒಂದು ಒಪ್ಪಂದ ಆಗಿರುವ ಸಾಧ್ಯತೆಗಳು ಹೆಚ್ಚು ಅಂತ ನನಗೆ ಬಹಳ ಸ್ಪಷ್ಟ ಇದೆ, ನನಗನ್ಸುತ್ತೆ, ನನ್ನ ಅಭಿಪ್ರಾಯ ಅದು. ಆದ್ರೆ ಹಂಗ ಆಗಿದೆ ಅನ್ನುವ ಮಾತ್ರಕ್ಕೆ ಕರೆಕ್ಟ್ 2.5 ವರ್ಷ ಆದ ನಂತರ ಬದಲಾವಣೆ ಮಾಡ್ಲಿಕ್ಕೂ ಕೂಡ ಆಗೋದಿಲ್ಲ. ಕಾರಣ ಏನಂದ್ರೆ, ಪಾಲಿಟಿಕ್ಸ್ ಒಳಗಡೆ ಸಿಚುವೇಶನ್, ಪರಿಸ್ಥಿತಿ, ಸಮಯ, ಸಂದರ್ಭ ಎಲ್ಲವನ್ನು ಕೂಡ ನೋಡಿ ಮಿನಿಮಮ್ ಡ್ಯಾಮೇಜ್ ಆಗೋ ರೀತಿ ಒಳಗಡೆ ಪಾರ್ಟಿ ಹೈಕಮಾಂಡ್ ಡಿಸಿಷನ್ ಮಾಡ್ಬೇಕಾಗತ್ತೆ. ಈಗ ನೀವು ಅವ್ರು ಏನಾದ್ರು ತರಾತುರಿ ಒಳಗಡೆ ಏನಾದ್ರು ನಾವು ಮಾಡಿಬಿಟ್ಟಿದ್ವಿ ಹಿಂದೆ ಡಿಸಿಷನ್, ಈಗ ನೀವು ಇಳಿರಿ, ನೀವು ಹತ್ತಿರಿ ಅಂತ ಹೇಳಕ್ಕಾಗಲ್ಲ. ಹಂಗ ಹೇಳಿದ್ರೆ
ಇರೋ ದೇಶದೊಳಗಡೆ ಇರುವ ಕೇವಲ 3 ಸರ್ಕಾರಗಳು, ಹೌದು. ಈ ಒಂದೇ ಒಂದು ಕರ್ನಾಟಕದ ದೊಡ್ಡ ಸರ್ಕಾರ, ಹೌದು, ದೊಡ್ಡ ರಾಜ್ಯದೊಳಗಡೆ ಇರುವಂತ ಸರ್ಕಾರ, ಸರ್ಕಾರನೂ ಹೋಗುತ್ತೆ, ಕಾಮಧೇನು ಕೂಡ ಹೋಗ್ಬಿಡುತ್ತೆ. ಅದು ಕೂಡ ಕಳ್ಕೊಳ್ಳುವಂತ ಪರಿಸ್ಥಿತಿ ಅವ್ರಿಗೆ ಬರ್ತದೆ. ಸರ್ಕಾರ ಹೋದ್ರೆ ಎಲ್ಲ ಓದಂಗೆಲ್ಲ. ಈಗ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸರ್ 1990ರಲ್ಲಿ ವೀರೇಂದ್ರ ಪಾಟೀಲ್ ಅವರನ್ನು ರಾಜೀವ್ ಗಾಂಧಿ ಬಂದು ಏರ್ಪೋರ್ಟ್ ಅಲ್ಲಿನೇ ಅವ್ರನ್ನ ಪದಚ್ಯುತಿ ಮಾಡಿ ಹೋಗ್ಬಿಟ್ಟಿದ್ರು. ವೀರೇಂದ್ರ ಪಾಟೀಲ್ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಾ ಇದ್ದೀವಿ, ಎಸ್ ಬಂಗಾರಪ್ಪನವರನ್ನು ಮುಖ್ಯಮಂತ್ರಿ ಮಾಡ್ತಾ ಇದ್ದೀವಿ ಅಂತ. 178 ಇದ್ದಂಥ ಸ್ಥಾನ 34ಕ್ಕೆ ಬಂದಿತ್ತು 1994ರ ವಿಧಾನಸಭಾ ಚುನಾವಣೆಗೆ ಸರ್. ಅದು ಒಂದು ಅದರ ಪರಿಣಾಮ ಏನಾಯ್ತು, ಎಲೆಕ್ಷನ್ ಒಳಗಡೆ ಯಾಕೆ ಆ ಥರದ ಫಲಿತಾಂಶ ಬಂತು ಅನ್ನೋದು ಒಂದು ಇದು ವಿಶ್ಲೇಷಣೆ. ಇನ್ನೊಂದು ಏನು ಅಂತಂದ್ರೆ, ಅವಾಗ ಇದ್ದಂತ ಕಾಂಗ್ರೆಸ್ ಈಗಿಲ್ವಲ್ಲ. ಅವಾಗ ಕಾಂಗ್ರೆಸ್ ರಾಜೀವ್ ಗಾಂಧಿ ಬಂದು ಏರ್ಪೋರ್ಟ್ ಒಳಗಡೆ ವೀರೇಂದ್ರ ಪಾಟೀಲ್ ಚೇಂಜ್ ಮಾಡ್ಬೇಕು ಅಂತಂದ್ರೆ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಅಷ್ಟೊಂದು ಪವರ್ಫುಲ್ ಆಗಿತ್ತು ಅವಾಗ. ಈಗೇನು ಸದ್ಯಕ್ಕೆ ಈ ದೇಶದೊಳಗಡೆ ಬಿಜೆಪಿಯ ಹೈಕಮಾಂಡ್ ಇದೆ, ಮೋದಿ ಮತ್ತು ಅಮಿತ್ ಶಾ ಇದ್ದಾರೆ, ಪವರ್ಫುಲ್ ಹೈಕಮಾಂಡ್. ಅವ್ರು ಏನಾದ್ರು ಒಂದು ಡಿಸಿಷನ್ ತಗೊಂಡ್ರು ಅಂತಂದ್ರೆ ಅದನ್ನ ಕ್ವಶನ್ ಯಾರು ಮಾಡ್ಲಿಕ್ಕೆ ಆಗಲ್ಲ. ಎಷ್ಟೇ ಪವರ್ಫುಲ್ ಲೀಡರ್ ಇದ್ರು ಕೂಡ ರಾಜ್ಯದೊಳಗಡೆ ಅವ್ರು ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಆಗಲ್ಲ, ಬಿಕಾಸ್ ಅವ್ರು ಪವರ್ಫುಲ್ ಇದ್ದಾರೆ. ಆದ್ರೆ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ದಿಲ್ಲಿ ಒಳಗಡೆ ಕೂತವರು ಪವರ್ಫುಲ್ ಆಗಿಲ್ಲ. ಅವರು ಪದೇ ಪದೇ ಅವರು ರಾಜ್ಯದಲ್ಲಿ, ನಮ್ಮ ರಾಜ್ಯದೊಳಗಡೆ ಸಿದ್ದರಾಮಯ್ಯನವರು, ತೆಲಂಗಾಣದೊಳಗಡೆ ರೇವಂತ್ ರೆಡ್ಡಿ, ಅಲ್ಲಿ ಸುಕ್ಕು, ಇವರಿಂದನೇ ಸರ್ಕಾರ, ಅವ್ರ ಫೇಸ್ ಮೇಲೆ ಸರ್ಕಾರ ನಡೀತಾ ಇದ್ದಾವೆ. ಅವರು ಪದೇ ಪದೇ ಎಲ್ಲಾ ಚುನಾವಣೆಗಳನ್ನ ಸೋಲ್ತಾ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ವೀಕ್ ಆಗಿರೋದ್ರಿಂದ ಒಬ್ಬ ಜನನಾಯಕನನ್ನ, ಒಬ್ಬ ಮಾಸ್ ಬೇಸ್ ಪೊಲಿಟಿಷಿಯನ್ ಅನ್ನ, ಚೀಫ್ ಮಿನಿಸ್ಟರ್ ಅನ್ನ ನೀವು ಸುಲಭವಾಗಿ ಕೆಳಗಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಅವರು ಪರಿಸ್ಥಿತಿ, ಸಂದರ್ಭ, ಸಮಯ ನೋಡ್ಕೊಂಡು ಮಿನಿಮಮ್ ಡ್ಯಾಮೇಜ್ ಆಗೋ ರೀತಿ ಒಳಗಡೆ ಮಾಡಬೇಕು. ಅದನ್ನ ಮುಂದಿನ ದಿನಗಳಲ್ಲಿ ಅವರು ಮಾಡಬಹುದು. ಅದು ಇವ್ರು ಎಷ್ಟು ಸ್ಟ್ರಾಂಗ್ ಇರ್ತಾರೆ, ಎಷ್ಟು ಒತ್ತಡ ಹಾಕ್ತಾರೆ, ಇವ್ರ ಜೊತೆಗೆ ಎಷ್ಟು ಜನ ಶಾಸಕರು ಇರ್ತಾರೆ, ಅದೆಲ್ಲವೂ ಕೂಡ ಕೌಂಟ್ ಆಗತ್ತೆ. ಇವರು ಶಾಂತ ಆದ್ರು ಅಂತಂದ್ರೆ ಅವರು ಇನ್ನೊಂದ್ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡು ಮುಂದೆ ಹೋಗ್ತಾರೆ. ಇವರು ಜಾಸ್ತಿ ಗಲಾಟೆ ಮಾಡಿದ್ರೆ ಆ ನಿರ್ಧಾರ ಆಗುವಂತ ಸಮಯ ಹತ್ರ ಬರುತ್ತೆ ಅಷ್ಟೇ. ಸರ್, ಇತ್ತೀಚೆಗೆ ಬಿಹಾರ ವಿಧಾನಸಭಾ ಚುನಾವಣೆ ಆಯಿತು. ಆ ಫಲಿತಾಂಶ ಕರ್ನಾಟಕದ ಕಾಂಗ್ರೆಸ್ ಈ ನಾಯಕತ್ವ ಬದಲಾವಣೆ ಇದ್ರ ಮೇಲೆ ಎಫೆಕ್ಟ್ ಆಗುತ್ತಾ? ಬಿಕಾಸ್ ನಿತೀಶ್ ಕುಮಾರ್ ಅಹಿಂದ ನಾಯಕ ಅಂತ ಬಿಹಾರದಲ್ಲಿ ಗುರುತಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯನಲ್ಲಿ ಕರ್ನಾಟಕದಲ್ಲಿ ದೇವರಾಜ್ ಅರಸು ನಂತರ ಸಿದ್ದರಾಮಯ್ಯನವ್ರಿಗೆ ಅಂಥದ್ದೊಂದು ಪಟ್ಟವನ್ನು ಕೊಟ್ಟಿದ್ದಾರೆ. ಬಿಕಾಸ್ ಮುಸ್ಲಿಮರು ಅತಿ ಹೆಚ್ಚು ಕಾಂಗ್ರೆಸ್ಗೆ ವೋಟ್ ಮಾಡಿದ್ದಾರೆ 2023ರಲ್ಲಿ, ಹಿಂದುಳಿದ ವರ್ಗಗಳು ವೋಟ್ ಮಾಡಿದ್ದಾರೆ, ಅದರ ಜೊತೆಗೆ ಬೇರೆ ಬೇರೆ ಸಣ್ಣ ಪುಟ್ಟ ಸಮುದಾಯಗಳು ಕೂಡ ಕಾಂಗ್ರೆಸ್ಗೆ ವೋಟ್ ಮಾಡಿದೆ. ಏಕಾಏಕಿಯಾಗಿ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿ ಆ ಸ್ಥಾನಕ್ಕೇನೋ ಡಿ.ಕೆ. ಶಿವಕುಮಾರ್ ಅವರನ್ನು ಕರೆದುಕೊಂಡು ಬಂದರು ಅಂತ ಅಂದರೂ ಕೂಡ 2028ರ ಚುನಾವಣೆ ಭಾರಿ ಮುಖ್ಯ ಆಗುತ್ತಲ್ವ ಕಾಂಗ್ರೆಸ್ಗೆ? 100%. ಎವ್ರಿ ಎಲೆಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಪೊಲಿಟಿಕಲ್ ಪಾರ್ಟೀಸ್, ನಾಟ್ ಜಸ್ಟ್ ಕಾಂಗ್ರೆಸ್. ಎಲ್ಲರಿಗೂ ಕೂಡ ಅದು ಬಹಳ ಮುಖ್ಯ. ಬಿಹಾರ ಚುನಾವಣೆಯ ಫಲಿತಾಂಶ ಕರ್ನಾಟಕದ ಮೇಲೆ ಡೈರೆಕ್ಟ್ ಆಗಿ ಏನೋ ಒಂದು ಪರಿಣಾಮವನ್ನ ಬೀರದೇ ಇದ್ರು ಕೂಡ ಇಂಡೈರೆಕ್ಟ್ ಪರಿಣಾಮಗಳನ್ನ ಬಹಳಷ್ಟು ಮಾಡಿದೆ, ಇನ್ಫ್ಲೂಯೆನ್ಸ್ ಮಾಡಿರುತ್ತೆ, ಅದ್ರ ಪ್ರಭಾವ ಆಗತ್ತೆ. ನಂಬರ್ 1, ಕಾಂಗ್ರೆಸ್ ಪಾರ್ಟಿ ಆ ಎಲೆಕ್ಷನ್ ಫಲಿತಾಂಶದ ನಂತರ ಹೈಕಮಾಂಡ್ ವೀಕ್ ಆಯ್ತು. ಅದು ಬಿಗ್ಗೆಸ್ಟ್. ಇಂಥ ಒಂದು ವೀಕ್ ಪೊಸಿಷನ್, ವೀಕ್ ಸ್ಥಿತಿ ಒಳಗಡೆ ಅವರು ಈಗ ಯಾವುದೇ ಒಂದು ಸಾಹಸಕ್ಕೆ ಕೈ ಹಾಕ್ಲಿಕ್ಕೆ ಆಗೋದಿಲ್ಲ. ಅದು ಬಹಳ ಇಂಪಾರ್ಟೆಂಟ್. ಎರಡನೇದು, ಈ OBC ಪಾಲಿಟಿಕ್ಸ್ ಕರ್ನಾಟಕದೊಳಗಡೆ, ಅಲ್ಲಿ ನಿತೀಶ್ ಕುಮಾರ್ ಅವರು, ಇಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಅವರು ಒಂದು ಅವ್ರಿಗಿರುವಂತ ಒಂದು ಜನಬೆಂಬಲ, ಅವ್ರಿಗಿರುವಂತ ಒಂದು ಕ್ಯಾಸ್ಟ್ ಸಮೀಕರಣ ಏನಿದೆ ಅಲ್ಲ ಅವ್ರ ಪರವಾಗಿ, ಕಾಂಗ್ರೆಸ್ ಪರವಾಗಿ, ಇವತ್ತಿಗೂ ಕೂಡ ಕರ್ನಾಟಕದೊಳಗಡೆ ಈ ಕ್ಷಣಕ್ಕೂ ಕೂಡ ಈ ಜಾತಿ ಸಮೀಕರಣದ ಲೆಕ್ಕಾಚಾರವನ್ನ ತಗೊಂಡ್ಬಿಟ್ರೆ ಕಾಂಗ್ರೆಸ್ ಪಾರ್ಟಿ ಇನ್ನು ಬಹಳ ಅಪ್ಪರ್ ಹ್ಯಾಂಡ್ ಒಳಗಡೆ ಇದೆ ಕಂಪೇರ್ ಟು ಬಿಜೆಪಿ. JDS ನಾವು ಸದ್ಯಕ್ಕೆ ಕಂಪೇರ್ ಮಾಡೋದು ಬೇಡ, ಎರಡು ಒಂದೇ ಆಗಿರೋದ್ರಿಂದ, ಮೈತ್ರಿಯಲ್ಲಿರೋದ್ರಿಂದ ಓನ್ಲಿ ಕಾಂಗ್ರೆಸ್ ಅಂಡ್ ಬಿಜೆಪಿ ಅಂತ ನಾವು ಕಂಪೇರ್ ಮಾಡಿದ್ರೆ ಈ ಜಾತಿ ಸಮೀಕರಣದ ವಿಚಾರದೊಳಗಡೆ ಕಾಂಗ್ರೆಸ್ ಪಾರ್ಟಿ ಅಪ್ಪರ್ ಹ್ಯಾಂಡ್ ಇದೆ. ಕಾಂಗ್ರೆಸ್ ಪಾರ್ಟಿಯ ಜೊತೆಗೆ ಅವರಿಗೆ ಮೈನಾರಿಟಿ ವೋಟ್ ಇದೆ, ಅವ್ರಿಗೆ ಅಹಿಂದ ವೋಟ್ ಇದೆ, ಕುರುಬ ಕಮ್ಯುನಿಟಿ ಕೂಡ 3rd ಲಾರ್ಜೆಸ್ಟ್ 4th ಲಾರ್ಜೆಸ್ಟ್ ಏನೋ ಇರ್ಬೋದು, ಅವು ಕೂಡ ಸ್ಟ್ರಾಂಗ್ ಆಗಿ ಲಿಂಗಾಯತರು ಬೇರೆ 7-8% ಕುರುಬ ಕಮ್ಯುನಿಟಿ ಅವ್ರ ಜೊತೆಗಿದ್ದಾರೆ. ಸಣ್ಣ ಉಳಿದೆಲ್ಲ ಕಮ್ಯುನಿಟಿಗಳಿದಾವೆ. ಆಮೇಲೆ ಈ ಎಲ್ಲ ದಲಿತ ಕಮ್ಯುನಿಟಿಗಳು ಕೂಡ ಸಿದ್ದರಾಮಯ್ಯನವರ ಬೆಂಬಲ ಮಾಡುವಂತ ಕಮ್ಯುನಿಟಿಗಳಿದಾವೆ. ಕಾಂಗ್ರೆಸ್ ಪಾರ್ಟಿ ಒಳಗಡೆ ದಲಿತರೊಳಗಡೆ ಬಲಗೈನವರು ಕಾಂಗ್ರೆಸ್ ಪಾರ್ಟಿ ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಅಂದ್ರೆ ಆ ಥರದೊಂದು ಪರ್ಸೆಪ್ಷನ್ ಇದೆ. ಯಾವುದು ಕೂಡ 100% ಅಬ್ಸಲ್ಯೂಟ್ ಅಂತ ಇರೋಲ್ಲ. ನಾನು ಆಗ್ಲೇ ಹೇಳಿದ ಹಾಗೆ ಇಷ್ಟೆಲ್ಲ ಒಂದು ಜಾತಿ ಸಮೀಕರಣ ಇದೆಯಲ್ಲ, ಇಟ್ ಈಸ್ ಟೋಟಲಿ ಇನ್ ಫೇವರ್ ಆಫ್ ಕಾಂಗ್ರೆಸ್ ಕರ್ನಾಟಕದೊಳಗಡೆ. ಬಿಜೆಪಿಗೆ ಜಾತಿ ಸಮೀಕರಣದ ಲೆಕ್ಕಾಚಾರದೊಳಗಡೆ ಇನ್ನೂ ಸ್ವಲ್ಪ ವರ್ಕ್ ಇದೆ ಮಾಡ್ಲಿಕ್ಕೆ ಅವ್ರಿಗೆ ಸದ್ಯಕ್ಕೆ. ಯಾಕಂದ್ರೆ ಅವ್ರಿಗೆ ಲಿಂಗಾಯತ ವೋಟ್ ಬೇಸ್ ಏನು ಬಿಜೆಪಿಗಿತ್ತು ಅದರಲ್ಲೂ ಕೂಡ ಡೆಂಟ್ ಆಗಿದೆ. ಅದು ಕೂಡ ಈಗ ಮೊದಲಿನ ತರ
ಬಹಳ ಪಕ್ಕಾ ಆಗಿ ಬಿಜೆಪಿ ಜೊತೆಗೆ ಉಳ್ಕೊಂಡಿಲ್ಲ. ಅದರಲ್ಲೂ ಕೂಡ ಡೆಂಟ್ ಆಗಿರೋದ್ರಿಂದ ಅವರು ಮತ್ತೆ ಹೊಸ ವೋಟ್ ಬ್ಯಾಂಕ್ ಅನ್ನು ಈಗ ಅವರು OBC ಮೇಲೇನೆ ಅವರು ಕಾನ್ಸಂಟ್ರೇಟ್ ಮಾಡಬೇಕು. ಬಿಜೆಪಿ ಕೂಡ OBC ನಾಟ್ ಜಸ್ಟ್ ಇನ್ ಕರ್ನಾಟಕ, ಇನ್ ಪ್ಯಾನ್ ಇಂಡಿಯಾ ಅವರು OBC ಮೇಲೆ ಟಾರ್ಗೆಟ್ ಮಾಡಿ ಅವರು ಫೋಕಸ್ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಹಂಗಿದ್ದಾಗ ಇರೋ OBC ವೋಟ್ ಬ್ಯಾಂಕು ನಿಮಗೆ ಡೆಂಟ್ ಆಗ್ಲಾರ್ದಂಗೆ ನೋಡ್ಕೊಳ್ಬೇಕು ಅಂತಂದ್ರೆ ಸಿದ್ದರಾಮಯ್ಯನವರು ಇಲ್ಲಿ ಇರಬೇಕು ಅನ್ನುವ ಒಂದು ಅಭಿಪ್ರಾಯ ಕಾಂಗ್ರೆಸ್ನವ್ರಿಗೆ ಇರ್ಬೋದು. ಬಟ್ ಒಂದ್ ಕಡೆ ಇದೇ DK ಶಿವಕುಮಾರ್ ಅವರು 2023 ಚುನಾವಣೆಯಲ್ಲಿ ಒಕ್ಕಲಿಗರೆಲ್ಲ ನೀವು ಪೆನ್ನು ಪೇಪರು ಇತ್ಯಾದಿ ಮಾತನಾಡಿದ್ರು. ಇದೇ ಕಾರಣಕ್ಕಾಗಿ 23ರಲ್ಲಿ ಅಧಿಕಾರಕ್ಕೆ ಬಂದಿದ್ರಲ್ಲ ಸರ್. ಒಕ್ಕಲಿಗ ಹಳೆ ಮೈಸೂರು ಭಾಗದ 52 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚನ್ನು ಗೆದ್ದುಕೊಂಡಿದ್ದು ಕಾಂಗ್ರೆಸ್. ನಾನು ಇನ್ನೊಂದು ಗಮನಿಸ್ತಾ ಇದ್ದೆ, 1952 ವಿಧಾನಸಭಾ ಚುನಾವಣೆಯಲ್ಲಿ KC ರೆಡ್ಡಿ ಅವರು ಮುಖ್ಯಮಂತ್ರಿ ಆದ ನಂತರ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಅದಾದ ನಂತರ 1999 ತನಕ ಕಾಂಗ್ರೆಸ್ನಲ್ಲಿ ಒಕ್ಕಲಿಗರು ಮುಖ್ಯಮಂತ್ರಿನೇ ಆಗಲಿಲ್ಲ. SM ಕೃಷ್ಣ ಅವರು ಮುಖ್ಯಮಂತ್ರಿ ಆದರು 2004 ತನಕ. ಅಲ್ಲಿಂದ ಟಿಲ್ ಟುಡೇ ಒಕ್ಕಲಿಗ ಸಮುದಾಯದಿಂದ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗಿಲ್ಲ. ಈ ಪ್ಲೇ ಕಾರ್ಡನ್ನು DK ಶಿವಕುಮಾರ್ ಮಾಡಬಹುದಾ ಅಂತ? ಅಲ್ಲ, ಡೆಫಿನೆಟ್ಲಿ ಮಾಡ್ಬೋದು. ಯಾಕಂದರೆ ಈಗ ಏನಾಗದ, ನೀವು ಒಕ್ಕಲಿಗರ ಮುಖ್ಯಮಂತ್ರಿ ಜಾಸ್ತಿ ಆಗಲಿಲ್ಲ. KC ರೆಡ್ಡಿ ಅವ್ರ ನಂತರ SM ಕೃಷ್ಣ ಆದರು, ಮತ್ತೆ ಆಗಲಿಲ್ಲ. ಬಹಳಷ್ಟು ಜನ ಲಿಂಗಾಯತ್ ಮುಖ್ಯಮಂತ್ರಿಗಳು ಆಗಿದ್ದಾರೆ, ಹೌದು, ಬೇರೆ ಬೇರೆ ವರ್ಗದವರು ಆಗಿದ್ದಾರೆ. ಅದಕ್ಕೆಲ್ಲ ಕಾರಣ ಏನು ಅಂತಂದರೆ ಅಲ್ಟಿಮೇಟ್ಲಿ ನಂಬರ್ ಗೇಮ್. ನಾರ್ತ್ ಕರ್ನಾಟಕದೊಳಗಿರುವಂಥ MLAಗಳು ಎಷ್ಟು, ಸೌತ್ ಕರ್ನಾಟಕದೊಳಗಡೆ ಇರುವಂಥ MLAಗಳ ಪೈಕಿ ಕಾಂಗ್ರೆಸ್ನಿಂದ ಗೆಲ್ಲುವಂಥವ್ರು ಎಷ್ಟು. ಈಗ ಒಕ್ಕಲಿಗ ಕಮ್ಯುನಿಟಿ ಅವರು ಎನ್ ಮಾಸ್ ಆಗಿ DK ಶಿವಕುಮಾರ್ ಅವರು ಹಿಂದಿದಾರ, ಅದು ಪ್ರಶ್ನೆ. ಈಗ ಕಂಪೇರಿಟಿವ್ಲಿ ಬಹಳ ಜಾಸ್ತಿ ಜನ ಅವ್ರ ಜೊತೆಗೆ ಇರ್ಬೋದು ಈಗ. ಬಟ್ ಒಕ್ಕಲಿಗರು ಅಂತಂದ್ರೆ ನಮ್ಮ ಕರ್ನಾಟಕದೊಳಗಡೆ ಇರೋ ಪರ್ಸೆಪ್ಷನ್ JDS ಜೊತೆಗೆ ದೇವೇಗೌಡರ ಫ್ಯಾಮಿಲಿ ಜೊತೆಗೆ ಒಕ್ಕಲಿಗರು ಜಾಸ್ತಿ ಇದ್ದಾರೆ ಅಂತ ಒಂದು ಇದಿತ್ತು. ಈಗ ಅದು ಹೋಗಿ ಕಡಿಮೆ ಆಗಿದೆ, ಬಹಳ ಕಡಿಮೆ ಆಗಿದೆ. ಅವರು ಈಗ ಬೇಸ್ ಕಳ್ಕೊಳ್ತಾ ಇದ್ದಾರೆ. ಒಕ್ಕಲಿಗರು ಬೆಲ್ಟ್ ಅಲ್ಲೂ ಕಳ್ಕೊಳ್ತಾ ಇದ್ದಾರೆ, ಸೌತ್ ಕರ್ನಾಟಕ ಮೈಸೂರು ಕರ್ನಾಟಕದಲ್ಲೂ ಕಳ್ಕೊಳ್ತಾ ಇದ್ದಾರೆ. ನೋಡಿ ಸರ್, 2018ರಲ್ಲಿ ಮಂಡ್ಯದ 7 ವಿಧಾನಸಭಾ ಕ್ಷೇತ್ರ ಗೆದ್ದಿದ್ರು JDSನವರು ಒಕ್ಕಲಿಗ ಬೆಲ್ಟಲ್ಲಿ. 2023ರಲ್ಲಿ ಕೇವಲ 1 ಸ್ಥಾನಕ್ಕೆ ಸೀಮಿತ ಇದೆ. 6 ಕ್ಷೇತ್ರ ಕಾಂಗ್ರೆಸ್ ಪಾಲಲ್ಲಿ. ಸರ್, ಚನ್ನಪಟ್ಟಣದೊಳಗಡೆ 25,000 ಓಟ್ಲಿಂದ ನಿಖಿಲ್ ಕುಮಾರಸ್ವಾಮಿ ಕರೆಕ್ಟ್, ದೇವೇಗೌಡರ ಮೊಮ್ಮಗ. ಅದರಂತ ದೊಡ್ಡ ಒಕ್ಕಲಿಗ ಬೆಲ್ಟ್ ಬೇಕಾ? ಚನ್ನಪಟ್ಟಣದೊಳಗಡೆ ಚನ್ನಪಟ್ಟಣ ಗೆಲ್ಲಿಲ್ಲ, ರಾಮನಗರ ಗೆಲ್ಲಿಲ್ಲ, ಮಂಡ್ಯ ಗೆಲ್ಲಿಲ್ಲ. ಇವರೆಲ್ಲರೂ ಮತ್ತು ಕುಮಾರಸ್ವಾಮಿ ಅವರು ಅಲ್ಲೇ ಟೆಂಟ್ ಹಾಕಿದ್ರು, ಕ್ಯಾಂಪ್ ಮಾಡಿದ್ರು. ಅವ್ರೆಲ್ಲ ಫ್ಯಾಮಿಲಿ ಅವರೆಲ್ಲ ಸೇರ್ಕೊಂಡು ನಿಂತು ಪ್ರಚಾರವನ್ನ ಮಾಡಿದ್ರು. ಅದೆಲ್ಲ ಮಾಡಿದ್ಮೇಲೂ ಗೆಲ್ಲಿಕ್ಕಾಗ್ಲಿಲ್ಲ. ಆದ್ರೆ ಒಕ್ಕಲಿಗ ವೋಟ್ ಬೇಸ್ ಏನಿದೆ ಅದು ದೇವೇಗೌಡರು ಮತ್ತು JDS ಕಡೆಯಿಂದ ಹೊರಗಡೆ ಬರ್ತಾ ಇದೆ. DK ಶಿವಕುಮಾರ್ ಅವರು ನಮ್ಮ ಸಮುದಾಯದಿಂದ ಮುಖ್ಯಮಂತ್ರಿ ಆಗ್ಬೋದು ಅನ್ನೋ ಕಾರಣಕ್ಕೆ ಅವ್ರ ಕಡೆ ಹೋಗ್ತಾ ಇದೆ. ಬಟ್ ಅದು ಇನ್ನೂ ಒಂದು ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಇದೆ. ಈಗ 100% ಆ ಕಡೆಯಿಂದ ಈ ಕಡೆ ಶಿಫ್ಟ್ ಆಗಿಲ್ಲ, ಇನ್ನೂ ಅಲ್ಲಿ ಉಳ್ಕೊಂಡಿಲ್ಲ. ಆ ಒಂದು ಪ್ರಾಸೆಸ್ ಇನ್ನೂ ಕೂಡ ನಡೀತಾ ಇದೆ. ಮೆಜಾರಿಟಿ ಆಫ್ ಒಕ್ಕಲಿಗ ವೋಟ್ಸ್ ಈ ಸದ್ಯಕ್ಕೆ DK ಶಿವಕುಮಾರ್ ಅವ್ರ ಜೊತೆಗೆ ಇದ್ದಾರೆ, ಈಗಿದ್ದಾರೆ, ಹಿಂದೆ ಇರಲಿಲ್ಲ. ಆ ಕಾರಣಕ್ಕೆ ನೀವು ಇಡೀ ಕಂಪ್ಲೀಟ್ ನಿಮ್ದು ಹಿಂದೆ ಇದ್ದಾಗ ನಿಮ್ಗೇನು ಒಂದು ಪೊಲಿಟಿಕಲ್ ಶಕ್ತಿ ಬರುತ್ತಲ್ಲ, ಆ ಶಕ್ತಿ ಅವ್ರಿಗೆ ಇರಲಿಲ್ಲ. ಅದು ಈಗ ಅವರು ಕ್ರೋಢೀಕರಿಸ್ಕೊಳ್ತಾ ಇದ್ದಾರೆ. ನೀವು ಇತ್ತೀಚೆಗೆ ಒಂದು ಬರೆದಿದ್ದನ್ನು ನಾನು ಗಮನಿಸ್ತಾ ಇದೆ ಸರ್. DK ಶಿವಕುಮಾರ್ ಪಕ್ಷ ಕಟ್ಟಿದ್ದಾರೆ, ಸ್ಥಾನಗಳು ಬಂದಿದೆ. DK ಶಿವಕುಮಾರ್ ಪರವಾಗಿ ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ ಅವರು ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ಇವೆಲ್ಲವೂ ಓಕೆ. ಇಫ್ ಸಪೋಸ್ ನಾಳೆ DK ಶಿವಕುಮಾರ್ ಅತಿ ಹೆಚ್ಚು ಶಾಸಕರ ಬೆಂಬಲವನ್ನು ಗಳಿಸ್ಬೋದು, ಎಲ್ಲವೂ ಆಗಬಹುದು. ಆದರೆ ರಾಷ್ಟ್ರದ ದೃಷ್ಟಿಯಿಂದ ಕಾಂಗ್ರೆಸ್ ಹೈಕಮಾಂಡನ್ನು ಗಮನಿಸಿದರೆ ಒಂದು ಸೈದ್ಧಾಂತಿಕ ಸ್ಪಷ್ಟತೆ DK ಶಿವಕುಮಾರ್ಗೆ ಆ ಪರೀಕ್ಷೆ ಪಾಸ್ ಮಾಡೋದು ಭಾರಿ ಕಷ್ಟ ಇದೆ ಅಂತ ನೀವು ಬರೆದುಕೊಂಡಿದ್ರಿ. ಹೇಗೆ ಸಾಧ್ಯ ಸರ್ ಇದು? ನಮಸ್ತೆ ಸದಾ ವಸ್ತಲೆ ಮಾತೃಭೂಮಿ ಅಂತ ವಿಧಾನಸೌಧದಲ್ಲಿ DK ಶಿವಕುಮಾರ್ ಹೇಳ್ತಾರೆ. ಯಾವ ಕುಂಭಮೇಳವನ್ನು ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ವಿರೋಧ ಮಾಡಿದ್ರು, ಅಲ್ಲಿ ಹೋಗಿ ಆ ಗಂಗಾ ನದಿಯಲ್ಲಿ ಮಿಂದೆದ್ದು ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಶಬ್ಬಾಷ್ ಅಂತ ಹೇಳಿ ಬರ್ತಾರೆ. ಈ ಸೈದ್ಧಾಂತಿಕ ದೃಷ್ಟಿಕೋನದ ವಿಚಾರದಲ್ಲಿ ಕಾಂಗ್ರೆಸ್ ಯಾವ ನಿರ್ಧಾರ ಮಾಡಬಹುದು ಅಂತ? ಇಲ್ಲ, ಈಗಲೂ ಕೂಡ ಒಂದು ಸ್ವಲ್ಪ ಕ್ವಶನ್ಸ್ ಇರ್ಬೋದು, ಕೆಲವು ಪ್ರಶ್ನೆಗಳಿವೆ. DK ಶಿವಕುಮಾರ್ ಅವರ ಈ ರೀತಿಯ ಒಂದು ಅವರ ಮೂಗಳಿಂದಾಗಿ ಅದು ಕುಂಭಮೇಳದ ವಿಚಾರ ಇರ್ಬೋದು, ಯೋಗಿ ಸರ್ಕಾರವನ್ನ ಅವರು ಮೆಚ್ಚಿ ಮಾತಾಡಿದಿರ್ಬೋದು, ಇಲ್ಲಿ ಜಗ್ಗಿ ವಾಸುದೇವ್ ಅವರ ಜೊತೆಗೆ ಹೋಗಿ ಅಮಿತ್ ಶಾ ಅವರ ಜೊತೆಗೆ ವೇದಿಕೆ ಹಂಚ್ಕೊಂಡಿದ್ದಿರ್ಬೋದು. ಇದು ನೀವು ಒಂದು ರೀತಿ ನೋಡಿದಾಗ ಅವರೊಬ್ಬ ಹೋಮ್ ಮಿನಿಸ್ಟರ್ ಸೆಂಟ್ರಲ್, ಇವರೊಬ್ರು ಕರ್ನಾಟಕದ ಡೆಪ್ಟಿ CM, ಒಂದು ಕಾರ್ಯಕ್ರಮದೊಳಗೆ ಇಬ್ಬರನ್ನು ಅತಿಥಿಗಳ ಕರೆದಾರೆ, ಅವ್ರು ಹೋಗಿದ್ದಾರೆ, ಏನು ತಪ್ಪಲ್ಲ. ನಾಟ್ ಆಸ್ ಎ ಡೆಪ್ಟಿ CM, ಆಸ್ ಎ DK ಶಿವಕುಮಾರ್ ಪರ್ಸನಲಿ ಇಂಡಿವಿಜುವಲಿ ಅವರು ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿ ಬಂದರೂ ಕೂಡ ತಪ್ಪಲ್ಲ, ಅವ್ರವ್ರ ಇದು ಇರ್ತದೆ. ಬಟ್ ಅದು
ಪೊಲಿಟಿಕಲ್ ಮೆಸೇಜು ಬೇರೆ ರೀತಿ ಹೋಗ್ತದೆ, ಅದನ್ನ ಬಿಜೆಪಿ ಅವರು ಬೇರೆ ರೀತಿ ಉಪಯೋಗ ತಗೊಳ್ಬಹುದು ಅನ್ನುವ ಅರಿವು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಇರಬೇಕು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಕೆಲವೊಮ್ಮೆ ಅದು ಅರಿವಿದ್ದು ಕೂಡ ಮಾಡ್ತಾ ಇದ್ರು ಅಂತ, ಮೆಸೇಜ್ ಕೊಡೋಕೋಸ್ಕರ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ. ಅವು ಎರಡೂ ಓಕೆ ಇದ್ವು. ಯಾವಾಗ ಅವರು ನಮಸ್ತೆ ಸದಾ ವತ್ಸಲೆ ಅಂತ ಸದನದೊಳಗಡೆ ಹೇಳಿದ್ರು, ಅದಾದ್ಮೇಲೆ ಅವ್ರಿಗೆ ಬಹಳ ಡ್ಯಾಮೇಜ್ ಆಯ್ತು ವಿದಿನ್ ದಿ ಪಾರ್ಟಿ. ಕರೆಕ್ಟ್. ಕಾಂಗ್ರೆಸ್ ಪಾರ್ಟಿ ಒಳಗಡೆ ನಂಬರ್ ಗೇಮು ಇತ್ಯಾದಿ ಇತ್ಯಾದಿ ಕಾರಣಗಳಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿದ್ದರಾಮಯ್ಯ ಅವ್ರನ್ನ ಕಂಪೇರ್ ಮಾಡಿದರೆ ಜಾಸ್ತಿ ಇದು ಇಲ್ಲ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವ್ರ ಪರವಾಗಿ ಅನಿವಾರ್ಯವಾಗಿ ಪಾರ್ಟಿ ಹೈಕಮಾಂಡ್ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೂ ಎಲ್ಲರಿಗೂ ಸದಾಕಾಲ ಎಲ್ಲರೂ ಏನು ಹೇಳ್ತಾ ಇದ್ರು ಅಂದ್ರೆ, ಪಾರ್ಟಿ ಹೈಕಮಾಂಡ್ ಯಾವಾಗಲೂ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಕೈ ಬಿಡೋದಿಲ್ಲ. ಡಿ ಕೆ ಶಿವಕುಮಾರ್ ರಾಜ್ಯದೊಳಗಡೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಅವರ ಕೊಡುಗೆ ಏನು, ಅವರ ಪಾತ್ರ ಏನು, ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ಬೆವರು ಹರಿಸಿದ್ದಾರೆ, ದುಡ್ಡು ಹರಿಸಿದ್ದಾರೆ, ಏನೇನು ಹರಿಸಿದಾರೋ ಎಲ್ಲ ಹರಿಸಿದ್ದಾರೆ, ಅದೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಆ ಕಾರಣಕ್ಕೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ ಅಂತ ಎಲ್ಲರೂ ಹೇಳ್ತಿದ್ರು. ಅಂತ ಡಿ ಕೆ ಶಿವಕುಮಾರ್ ನಮಸ್ತೆ ಸದಾ ವತ್ಸಲೆ ಹೇಳಿದ ಮೇಲೆ ಅವ್ರಿಗೆ ಹೈಕಮಾಂಡ್ ಮಟ್ಟದೊಳಗಡೆನೂ ಕೂಡ ಸ್ವಲ್ಪ ಹಿನ್ನಡೆ ಆಯ್ತು. ಯಾಕಂದ್ರೆ ಈಗ ದೇಶದೊಳಗಡೆ ನಡೀತಾ ಇರುವಂತ ರಾಜಕಾರಣ, ರಾಹುಲ್ ಗಾಂಧಿ ಬೇರೆ ಬೇರೆ ವಿಚಾರಗಳಲ್ಲಿ ತೆಗೆದುಕೊಳ್ತಾ ಇರುವಂತ ನಿಲುವು ನಿರ್ಣಯಗಳು, ರಾಹುಲ್ ಗಾಂಧಿ RSS ಬಗ್ಗೆ ಮಾತಾಡ್ತಾ ಇರುವಂತ ಧಾಟಿ, ಇಂಥ ಸಂದರ್ಭದೊಳಗಡೆ ಅವರು ಒಬ್ಬ ಡೆಪ್ಯೂಟಿ CM ನಮಸ್ತೆ ಸದಾ ವತ್ಸಲೆ ಹೇಳಿದ್ರೆ ನಾನು ಶಾಖೆಗೆ ಹೋಗ್ತಿದ್ದೆ ಅಂತ ಹೇಳಿದ್ರಿಂದ, ನಮಸ್ತೆ ಸದಾ ವತ್ಸಲೆ ಹೇಳಿದ್ರಿಂದ ಅದು ಅವ್ರಿಗೆ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ಗೆ ಕಷ್ಟ ಆಯ್ತು. ಈಗಲೂ ಕೂಡ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವರ ಲಾಯಲ್ಟಿ ಬಗ್ಗೆ ಅವ್ರಿಗೇನು ಡೌಟ್ ಇಲ್ಲ, ಬಟ್ ಇದನ್ನ ಮಾತಾಡಿದ್ದು ಅವ್ರಿಗೆ ಸ್ವಲ್ಪ ಹರ್ಟ್ ಆಗಿದೆ. ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರಿಗೆ ಈ ವಿಚಾರ ಸ್ವಲ್ಪ ಡ್ಯಾಮೇಜ್ ಮಾಡಿದ್ದಂತೂ ಸತ್ಯ. ಅದೇ ಸಂದರ್ಭದೊಳಗಡೆ ಬಿಹಾರದೊಳಗಡೆ ರಾಹುಲ್ ಗಾಂಧಿ ಓಟ್ ಅಧಿಕಾರ ಯಾತ್ರೆ ಮಾಡ್ತಾ ಇದ್ರು, ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಹೋಗಿದ್ರು. ಹೋದಾಗನೂ ಕೂಡ ರಾಹುಲ್ ಗಾಂಧಿ ಇವ್ರ ಜೊತೆಗೆ ಆ ಒಂದು ತಮ್ಮ ಅಸಮಾಧಾನವನ್ನ ಅವರು ಕಮ್ಯುನಿಕೇಟ್ ಮಾಡಿದ್ರು ಅಂತ ಒಂದು ಹೇಳಲಾಗ್ತದೆ. ನೀವು ಈ ತರ ಇದು ಮಾತಾಡಿದ್ದನ್ನ ಇದು ಸರಿಯಲ್ಲ, ಇದನ್ನ ನಾವು ಇದನ್ನ ಈ ವಿಚಾರದಲ್ಲಿ ಕಾಂಪ್ರಮೈಸ್ ಇಲ್ಲ, ಉಳಿದೆಲ್ಲ ವಿಷಯಗಳಲ್ಲಿ ಓಕೆ 10, 11, 8, 9 ಏನಾದ್ರು ಆಗ್ಬೋದು, ಬಟ್ ಈ ವಿಷಯದಲ್ಲಿ ಕಾಂಪ್ರಮೈಸ್ ಇಲ್ಲ ಅನ್ನುವ ಒಂದು ಮೆಸೇಜ್ ಅನ್ನ ರಾಹುಲ್ ಗಾಂಧಿ ಮತ್ತು ಅವ್ರ ಜೊತೆಗಿರುವಂತವ್ರು ಡಿ ಕೆ ಶಿವಕುಮಾರ್ ಅವರಿಗೆ ಕನ್ವೆ ಮಾಡಿದ್ದಾರೆ ಅನ್ನುವ ಒಂದು ಮಾಹಿತಿ. ಅದು ಅವರಿಗೆ ಡೆಂಟ್ ಆಗಿದ್ದು ನಿಜ. ಅದೇ ಕಾರಣಕ್ಕೆ ನಾನು ಆ ಶಬ್ದ ಬರೆದಿದ್ದೆ, ಸೈದ್ಧಾಂತಿಕ ಕ್ಲಾರಿಟಿ ಅನ್ನೋ ವಿಚಾರ ಬರೆದಿದ್ದು ನಾನು ಅದೇ ಕಾರಣಕ್ಕೆ. ಸರ್, ಕಾಂಗ್ರೆಸ್ನಲ್ಲಿ ಎಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಸಹಜವಾಗಿ ಬಿಜೆಪಿ ಹೈಕಮಾಂಡ್ ಕೂಡ ಇದನ್ನು ಗಮನಿಸ್ತಾ ಇರುತ್ತೆ ಅಂತ 2 ದಿನಗಳ ಹಿಂದೆ KN ರಾಜಣ್ಣ ಅವರ ಪುತ್ರ ಒಂದು ಹೇಳಿಕೆ ಕೊಡ್ತಾರೆ. ಸಹಕಾರ ಸಪ್ತಾಹ ಕಾರ್ಯಕ್ರಮಕ್ಕೆ ನಾನು ದೆಹಲಿಗೆ ಹೋಗಿದ್ದೆ, ಅಮಿತ್ ಶಾ ಅವರು ನಾನು ಸಪ್ರೇಟಾಗಿ ಅರ್ಧ ಗಂಟೆ ಕರೆದು ಮಾತನಾಡಿದ್ರು, ಅರ್ಧ ಗಂಟೆ ಚರ್ಚೆ ಮಾಡಿದ್ದಾರೆ ಅಂತ ಹೈಕಮಾಂಡ್ ಗಮನಿಸ್ತಿರ್ತಾರೆ. ಸರ್, ಇದನ್ನು ಎನ್ಕ್ಯಾಚ್ ಮಾಡ್ತಾರಾ BJP ಅವರು ಅಂತ? ಯಾಕಂದರೆ ದೇವೇಂದ್ರ ಫಡ್ನವೀಸ್ ಕೆಲವೊಂದಿಷ್ಟು ದಿನಗಳಿಂದ ಹೇಳ್ತಾರೆ, ಕರ್ನಾಟಕದಲ್ಲಿ ನೋಡ್ತಾ ಇರಿ, ಇನ್ನೊಂದು ಸ್ವಲ್ಪ ದಿನಕ್ಕೆ ಮತ್ತೊಬ್ಬ ಏಕನಾಥ್ ಶಿಂದೆ ಹುಡ್ತಾರೆ ಅಂತ. ಅಲ್ಲ, ಅದು ಅವರು ಯಾವಾಗ್ಲೂ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಒಂದು ಗಮನ ಇಟ್ಟಿರ್ತಾರೆ, ಏನು ನಡೀತಾ ಇದೆ, ಯಾರು ಏನು ಮಾತಾಡ್ತಾ ಇದ್ದಾರೆ, ಸಿಚುವೇಶನ್ ಏನಿದೆ ಅಂತ. ಅದೆಲ್ಲವನ್ನು ಕೂಡ ಈಗಿರುವಂಥ BJP ಹೈಕಮಾಂಡ್, BJP ಅಂತ ಇನ್ ಜನರಲ್ ಆಗಿ ಹೇಳಕ್ ಸಾಧ್ಯ ಇಲ್ಲ, ಪೋಸ್ಟ್ 2014 ಮೋದಿ ಅಮಿತ್ ಶಾ BJP ಏನಿದೆ, ಅವರು ಎಲ್ಲಾ ರಾಜ್ಯದೊಳಗಡೆ ಎಲ್ಲೆಲ್ಲಿ ಅವಕಾಶಗಳಿಗೆ ಸಿಗ್ತವೆ ಈ ತರ ಪೋಚ್ ಮಾಡ್ಲಿಕ್ಕೆ, ಸರ್ಕಾರವನ್ನು ಪೋಚ್ ಮಾಡ್ಲಿಕ್ಕೆ, MLA ಗಳನ್ನ ಪೋಚ್ ಮಾಡ್ಲಿಕ್ಕೆ ಅವಕಾಶಗಳಿರ್ತವೆ. ಹೆಂಗ ಅವರು ಬೇರೆ ಬೇರೆ ಅದೇನೋ ಮಾರ್ಗಗಳ ಮೂಲಕ, ಬಟ್ ನಂಬರ್ ಫೇವರೇಬಲ್ ಅಷ್ಟೇ ಇಲ್ಲ. ಅಲ್ಲ, ಅದಕ್ಕೆ ಹೇಳ್ತಾ ಇರೋದು, ಒಂದು ಅವರು ವಾಚ್ ಮಾಡ್ತಾ ಇರ್ತಾರೆ, ಅವಕಾಶ ಸಿಕ್ಕರೆ ಅವ್ರು ಅದನ್ನ ಯೂಸ್ ಮಾಡ್ಕೊಳ್ತಾರೆ. ಬಟ್ ಪ್ರೆಸೆಂಟ್ ಸಿಚುವೇಶನ್ ಒಳಗಡೆ ಕರ್ನಾಟಕದಲ್ಲಿ ಈ ಪರಿಸ್ಥಿತಿಯನ್ನ ತಮ್ಮ ಲಾಭಕ್ಕೆ ಬಳಸಿಕೊಳ್ಳುವಷ್ಟು BJP ಸಮರ್ಥ ಆಗಿಲ್ಲ. ಕರೆಕ್ಟ್. ಈಗಿನ ಪರಿಸ್ಥಿತಿ ಕರ್ನಾಟಕದೊಳಗಡೆ BJP ಬಹಳ ವೀಕ್ ಇದೆ. ಈ ಒಂದು ಸಿಚುವೇಶನ್ ಅನ್ನ ಬಳಸ್ಕೊಳ್ಳುವಷ್ಟು ಶಕ್ತಿ ಅವರಿಗೆ ಇಲ್ಲ. ಹಿಂಗಾಗಿ ಅವರು ಏನೇ ಮಾಡಿದ್ರು ಕೂಡ ರಾಷ್ಟ್ರೀಯ ನಾಯಕರ ಬಲದಿಂದಲೇ ಮಾಡಬೇಕು, ಅಮಿತ್ ಶಾ ಬಂದನೆ ಮಾಡಬೇಕು ಅಂತ ಸಿಚುವೇಶನ್ ಅಲ್ಲಿ ಇವ್ರು ಯಾರು ಅಂತವ್ರು ಇಲ್ಲ. ಒಂದು ಮತ್ತೆ ಎರಡನೇದು ಯೋಚನೆ ಮಾಡ್ತಾರೆ, ಇರೋದು 2.5 ವರ್ಷ ಅಷ್ಟೇ ಅವಧಿ ಇದೆ. ಇದೆಲ್ಲ ಸರ್ಕಸ್ ನಡೆದು ಹೈಪೋಥೆಟಿಕಲಿ ಆ ಥರದ್ದು ಏನಾದರೂ ಒಂದು ಆಗೋದಾದ್ರೆ, ಈ ಎಲ್ಲ ಸರ್ಕಸ್ ನಡೆಯೋದು ಎಲ್ಲ ಏನಾದ್ರು ಮಾಡ್ಲಿಕ್ಕೆ ಒಂದು 6 ತಿಂಗಳು ಏನೋ ಬೇಕು ಅಂದ್ರೆ ಕೊನೆಗೆ ಒಂದು 2 ವರ್ಷ ಉಳಿತದೆ. 2 ವರ್ಷ ಅಂತಂದ್ರೇನು, ಲಾಸ್ಟ್ 1 ಇಯರ್ ಅದು ಯಾವಾಗಲೂ ಇಲೆಕ್ಷನ್ ಇಯರ್. ಅಂತ ಟೈಮ್ ಒಳಗಡೆ ಈ 2 ವರ್ಷದ ಒಂದು ಅವಧಿ ಒಳಗಡೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಹೋಗಿ ಅದರ ಆಂಟಿ ಇನ್ಕಂಬನ್ಸಿ
ಜನರ ಆಕ್ರೋಶ ಜನರ ವಿರೋಧವನ್ನು ಮೈಮೇಲೆ ಹಾಕ್ಕೊಂಡು ಇಲೆಕ್ಷನ್ ಒಳಗಡೆ ನೆಗೆಟಿವ್ ಆಗೋಕ್ಕಿಂತ 5 ವರ್ಷ ಇವರೇ ಹೊಡೆದಾಡ್ಕೊಳ್ಳಿ ಅಂತ ಇವ್ರನ್ನ ಬಿಟ್ಟು ಇವ್ರು ಹೊಡೆದಾಡ್ಕೊಳ್ಳೋದ್ರಿಂದ ಜನರೊಳಗಡೆ ಒಂದೇನು ಇವ್ರ ಬಗ್ಗೆ ಒಂದು ಅಭಿಪ್ರಾಯ ರೂಪುಗೊಳ್ಳುತ್ತೆ, ಒಂದು ಆಂಟಿ ಇನ್ಕಂಬನ್ಸಿ ಡೆವಲಪ್ ಆಗ್ತದೆ. 5 ವರ್ಷ ಅಧಿಕಾರ ಮಾಡಿದ ಮೇಲೆ ಅವಾಗ ನಾವೇನಾದ್ರೂ ಅದನ್ನ ಬಳಸ್ಕೊಂಡು ಅಧಿಕಾರಕ್ಕೆ ಬಂದ್ರೆ 5 ವರ್ಷ ಅಧಿಕಾರ ಸಿಗತ್ತೆ ಅಂತ ಯೋಚನೆ ಮಾಡ್ಬೋದು. ಇಟ್ ಇಸ್ 2019 ಆ ತಪ್ಪು ಮಾಡಿದ್ದಾರೆ ಸರ್ ಅವರು. 17 ಜನರನ್ನು ಕರೆದುಕೊಂಡು ಹೋಗಿ ಸರ್ಕಾರ ಮಾಡಿ ಇಬ್ರು ಮುಖ್ಯಮಂತ್ರಿ ಮಾಡಿ 2023 ಸೋತಿದ್ದಾರೆ. 62 ಈಗ ಶಾಸಕರ ಸಂಖ್ಯೆ 136 ಜನ ಕಾಂಗ್ರೆಸ್ ಅವ್ರು ಗೆದ್ಬಿಟ್ರು. ಹೌದು, ಮೋಸ್ಟ್ ಅನ್ಪಾಪ್ಯುಲರ್ ಗವರ್ಮೆಂಟ್ ಗಳು 2.5 ವರ್ಷ ಮಾಡ್ಬಿಟ್ರು. ಕರೆಕ್ಟ್, 2.5-3 ವರ್ಷ ಏನೋ ಮಾಡಿದ್ರು, ಬಹಳ ಅನ್ಪಾಪ್ಯುಲರ್ ಆಗಿ ಮಾಡಿದ್ರು. ಹೀಗಾಗಿ ಜನ ಅವ್ರನ್ನ ತಿರಸ್ಕಾರ ಮಾಡಿದ್ರು, ಏನ್ ಮಾಡಿದ್ರು ಕೂಡ ಆಗ್ಲಿಲ್ಲ. ಅದಕ್ಕೆ ಈ ತರದ ಕ್ಯಾಲ್ಕುಲೇಷನ್ಸ್ ಎಲ್ಲವನ್ನು ಕೂಡ ಮಾಡ್ತಾ ಇರ್ಬೋದು ಬಿಜೆಪಿ ಹೈಕಮಾಂಡ್. ಬಟ್ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಮತ್ತು DK ಶಿವಕುಮಾರ್ ಸಿದ್ದರಾಮಯ್ಯ ಕ್ಯಾಂಪ್ ಒಳಗಡೆ ಏನು ನಡೆದಿದೆ ಎಲ್ಲ ವಿಚಾರಗಳನ್ನು ಅವರು ವಾಚ್ ಮಾಡ್ತಾ ಇರ್ತಾರೆ. ಬಟ್ ಒಂದು ರೈಟ್ ಟೈಮ್ ಒಳಗೆ ಅವ್ರು ಏನೋ ಮಾಡ್ಬೋದು. ಸದ್ಯಕ್ಕೆ ಆ ರೀತಿ ಏನೋ ಒಂದು ಮಾಡುವ ಸ್ಥಿತಿ ಒಳಗಡೆ ಬಿಜೆಪಿ ಇಲ್ಲ. ಕರ್ನಾಟಕ ಬಿಜೆಪಿಗೆ ಶಕ್ತಿನೂ ಕೂಡ ಇಲ್ಲ. ಇಫ್ ಸಪೋಸ್ ಹೈಕಮಾಂಡ್ ನಾಯಕತ್ವ ಬದಲಾವಣೆಗೆ ಮುಂದೆ ಆಯ್ತು ಅಂತ ಅಂದ್ಕೊಂಡ್ರು ಸರ್, ಸಿದ್ದರಾಮಯ್ಯನವರೇ ನಿಮ್ಮನ್ನು ನಾವು ಕೆಳಗಿಳಿಸ್ತೀವಿ, ಆ ಸ್ಥಾನಕ್ಕೆ ಬೇರೆದವ್ರನ್ನ ತೆಗೆದುಕೊಂಡು ಬರ್ತೀವಿ ಅಂತ ಹೇಳಿದಾಗ, ಈ ಹಿಂದೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಬೆಳಗಾವಿಯಲ್ಲಿ ನಿಂತುಕೊಂಡು ಸೈದ್ಧಾಂತಿಕ ನಾಯಕರಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ಮಾಡಬೇಕು, ಸಂಧ್ಯಾಕಾಲದಲ್ಲಿ ಇದ್ದಾರೆ ನಮ್ಮ ತಂದೆ ಅಂತ ಹೇಳಿದ್ರಲ್ಲ, ಈ ಪ್ರಪೋಸಲನ್ನು ಮುಂದಿಡೋ ಸಾಧ್ಯತೆ ಇದೆಯಾ ಸರ್? ನೀವು ನನ್ನನ್ನು ತೆಗಿತಾ ಇದ್ರೆ ತೆಗೀರಿ, ಬಟ್ ನಾನು ಯಾರನ್ನ ಸೂಚಿಸ್ತೀನಿ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು, ಬಟ್ DK ಶಿವಕುಮಾರ್ ಬೇಡ ಅಂತ ಅಲ್ಲ. ಆ ಥರದ ಸಾಧ್ಯತೆಗಳು ಎಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿರ್ತವೆ. ಈಗ ಈ ಥರದ ಒಂದು ಬದಲಾವಣೆಯನ್ನು ನೀವು ಲೀಡರ್ಶಿಪ್ ಒಳಗಡೆ ಮಾಡಬೇಕಾದ್ರೆ ಔಟ್ ಗೋಯಿಂಗ್ ಲೀಡರ್ ಯಾರು ಇರ್ತಾರಲ್ಲ ಅವ್ರ ಅಭಿಪ್ರಾಯ ಬಹಳ ಮುಖ್ಯ ಆಗುತ್ತೆ. ಕರೆಕ್ಟ್. ಈಗ ಯಡಿಯೂರಪ್ಪನವರನ್ನ ತೆಗೆಯುವಂತ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರನ್ನು ಮಾಡಬೇಕು. ಯಡಿಯೂರಪ್ಪ ಅವರು ಬಸವರಾಜ ಬೊಮ್ಮಾಯಿ ಪರವಾಗಿ ಮಾತಾಡಿದ್ರು, ಅವ್ರ ಮನಸ್ಸಿನಿಂದ ಮಾತಾಡಿದ್ರು, ಮನಸ್ಸಿಲ್ಲಾರ್ದ ಮಾತಾಡಿದ್ರು ಗೊತ್ತಿಲ್ಲ, ಅನಿವಾರ್ಯ ಕಾರಣಗಳಿಂದ ಮಾತಾಡಿದ್ರು ಗೊತ್ತಿಲ್ಲ. ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ ನಿಂತರು ಅನ್ನೋ ಕಾರಣಕ್ಕೆ ಬಸವರಾಜ ಬೊಮ್ಮಾಯಿ CM ಆದ್ರು, ಇಲ್ಲಾಂದ್ರೆ ಅವ್ರು CM ಆಗ್ತಿರ್ಲಿಲ್ಲ. ಇಂಥ ಒಂದು ಸಿಚುವೇಶನ್ ಅಲ್ಲಿ ಎಸ್ಪೆಷಲಿ ಒಂದು ಟಸಲ್ ಆಗಿ ಒಂದು ಭಿನ್ನಾಭಿಪ್ರಾಯ ಬಂದು ಗುಂಪುಗಾರಿಕೆ ಆಗಿ ನೀವು ನಾಯಕತ್ವ ಬದಲಾವಣೆ ಮಾಡ್ತಾ ಇರ್ತೀರಿ ಅಂದಾಗ ಔಟ್ ಗೋಯಿಂಗ್ ಲೀಡರ್ಗೆ ಅವ್ರ ಮಾತಿಗೆ ಸ್ವಲ್ಪ ಬೆಲೆ ಬರ್ತದೆ. ಅವರು ಅವಾಗ ಯಾವ ರೀತಿ ಅವರು ಬೇರೆ ಪ್ರಪೋಸಲ್ ಅನ್ನು ಕೂಡ ಕೊಡಬಹುದು. ಇವರಿಬ್ಬರ ನಡುವೆ ನಮ್ಗೆ ಅವಕಾಶ ಸಿಗ್ಬೋದು ಅಂತ ಹೇಳಿ ಬಹಳಷ್ಟು ಜನ ಕಾಯ್ಕೊಂಡು ಕೂತಿದ್ದಾರೆ. ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ. MB ಪಾಟೀಲ್ ಹೇಳ್ತಾರೆ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ, ಪರಮೇಶ್ವರ್ ಹೇಳ್ತಾರೆ, HC ಮಹದೇವಪ್ಪನವರು ಹೇಳ್ತಾರೆ, ಸತೀಶ್ ಜಾರಕಿಹೊಳಿ ಹೇಳ್ತಾರೆ. 1 ಡಜನ್ ಮುಖ್ಯಮಂತ್ರಿ ಆಗ್ಲಿಕ್ಕೆ 1 ಡಜನ್ ಜನ ರೆಡಿ ಇದ್ದಾರೆ. ಮಂತ್ರಿ ಆಗ್ಲಿಕ್ಕೆ ಒಂದು 5-6 ಡಜನ್ ಜನ ರೆಡಿ ಇದ್ದಾರೆ. ಅಧಿಕಾರ ಎಲ್ಲರಿಗೂ ಬೇಕೇ ಬೇಕು. ಎಲ್ಲರೂ ಮಾಡ್ತಾ ಇದ್ದಾರೆ ಪ್ರಯತ್ನ. ಕೊನೆಯದಾಗಿ ಏನಾಗಬಹುದು ಅಂತ ಈಗಿನ ಸಿಚುವೇಶನ್ ಅನ್ನು ಗಮನಿಸಿದ್ರೆ, ಅಂದ್ರೆ DK ಶಿವಕುಮಾರ್ ಒಂದು ಪ್ರಯತ್ನ ಮಾಡ್ತಾ ಇರೋದು ಒಳಗಡೆ, ಅವರಿಗೆ ಸಾಥಾಗಿ DK ಸುರೇಶ್ ನಿಂತಿರೋದು, ಸಿದ್ದರಾಮಯ್ಯನವರ ಜೊತೆಗೆ ಒಂದು ಟೀಮ್ ಪ್ರಬಲವಾಗಿ ನಿಂತಿರೋದು, ವಾಟ್ ನೆಕ್ಸ್ಟ್ ಏನಾಗ್ಬೋದು ಜನರ ದೃಷ್ಟಿಯಿಂದನೂ ಕೂಡ ನಾವು ಆಲೋಚನೆ ಮಾಡಿದಾಗ ಇದು ಹೀಗೆ ಜಗ್ತಾ ಹೋಗುತ್ತೋ ಅಥವಾ ಏನು ಅಂತ. ಬಿಕಾಸ್ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಲ್ಲಿದ್ದಾರೆ. ನನಗೆ ವಿಪರ್ಯಾಸ ಅನ್ಸೋದು ಸರ್, ಯಾವ ಮಲ್ಲಿಕಾರ್ಜುನ್ ಖರ್ಗೆ 2 ಬಾರಿ ಮುಖ್ಯಮಂತ್ರಿ ಸ್ಥಾನದಿಂದ ವಂಚಿತರಾಗಿದ್ರು, ಅವರು ಈಗ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನಿರ್ಧಾರ ಮಾಡೋ ಪರಿಸ್ಥಿತಿ ಬಂದಿದೆ ಅಂತ. ತಕ್ಷಣಕ್ಕೆ ಏನೂ ಆಗಲ್ಲ, ಅದರ ಅರ್ಥ ಏನೂ ಆಗೋದಿಲ್ಲ ಅಂತ ತಿಳ್ಕೊಂಡು DK ಶಿವಕುಮಾರ್ ಅವ್ರ ಕಡೆಯವರು ಸುಮ್ಮನೆ ಇರೋಕ್ಕೂ ಆಗಲ್ಲ. ಅವರು ಗಮನ ಸೆಳೆಯಲೇಬೇಕು ಹೈಕಮಾಂಡ್. ಸುಮ್ಮನೆ ಕೂತರು ಅಂತಂದ್ರೆ ಅವ್ರಿಗೆ ಮುಂದೆ ಬರ್ಬಹುದಾದಂತ ಅವಕಾಶ ಕೂಡ ತಪ್ಪಿ ಹೋಗಬಹುದು. ಅದಕ್ಕೆ ಅವರು ಗಮನ ಸೆಳೆಯಲಿಕ್ಕೆ ಏನ್ ಬೇಕೋ ಅದೆಲ್ಲವನ್ನು ಕೂಡ ಮಾಡಬಹುದು. ಇದನ್ನ ಮಾಡೋದ್ರಿಂದನೂ ಕೂಡ ಒಂದು ಲಾಭ ಇದೆ. ತಕ್ಷಣಕ್ಕೆ ಅಧಿಕಾರ ಸಿಗದೆ ಇದ್ರು ಕೂಡ DK ಶಿವಕುಮಾರ್ ಅವರು ಕೂಡ ಸರ್ಕಾರ ಬರೋದ್ರೊಳಗಡೆ ಪಾತ್ರ ವಹಿಸಿದ್ರು, ಕೊಡುಗೆಯನ್ನು ಕೊಟ್ಟಿದ್ರು. ಆದ್ರೂ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ ಅನ್ನುವ ಒಂದು ಒಪಿನಿಯನ್ ರೂಪುಗೊಳ್ಳುತ್ತೆ. ಆ ಒಂದು ಹೈಕಮಾಂಡ್ಗೂ ಕನ್ವೆ ಆಗ್ತದೆ, ಜನರಿಗೂ ಹೇಳುತ್ತೆ. ಅದು ಅವ್ರಿಗೆ ಮುಂದೆ ಯಾವತ್ತಾದ್ರೂ ಎನ್ಕ್ಯಾಶ್ ಆಗುತ್ತೆ. ರಾಜಕಾರಣದೊಳಗಡೆ ತಕ್ಷಣಕ್ಕೆ ಆಗದೆ ಇದ್ರು ಮುಂದೆ ಅದೊಂದು ಲಾಭ ಆಗ್ತದೆ. ಅದು ಒಂದು. ಈಗ ಕುಮಾರಸ್ವಾಮಿ ಅವರು ವಚನ ಭ್ರಷ್ಟರು ಅನ್ನೋದೇ ಯಡಿಯೂರಪ್ಪನವ್ರಿಗೆ ಲಾಭ ಆಗಿದೆ, ಮುಂದೆ ಲಾಭ ಆಗ್ಬೋದು ಅವ್ರಿಗೆ. ಅದು ಒಂದು, ಅದು ಆಗ್ಬೋದಾದಂತ ಅದ್ರದ್ದು ಬೈ ಪ್ರಾಡಕ್ಟ್. ಅದು ನಿಮ್ಗೆ ಡೈರೆಕ್ಟ್ ಆಗಿ CM ಸ್ಥಾನ ಈಗ ಸಿಗದೆ ಇದ್ರು ಕೂಡ ಅದ್ರ ಬೈ ಪ್ರಾಡಕ್ಟ್ ರೂಪದೊಳಗಡೆ ನಿಮ್ಗೆ ಅದು ಅವಕಾಶ ಆಗ್ಬೋದು ಅಂತ ಒಂದು. ಸಂಪುಟ ಪುನರಚನೆ ಮಾಡಬೇಕು ಅಂತ ಏನು ಮುಖ್ಯಮಂತ್ರಿಗಳ ಪ್ರಯತ್ನ ಮಾಡ್ತಾ ಇದ್ದಾರೆ, ಆ ಸಂಪುಟ ಪುನರಚನೆಯನ್ನ ತಡಿಲಿಕ್ಕೆ ಸಾಧ್ಯ ಆದ್ರೂ ಕೂಡ ಅದು DK ಶಿವಕುಮಾರ್ ಅವರ ಪ್ಲಸ್ ಪಾಯಿಂಟ್. ಅದು ಒಂದು ಅಚೀವ್ಮೆಂಟ್, ಅದು ಒಂದು ಸಾಧನೆ ಅಂತ ಕನ್ಸಿಡರ್ ಮಾಡಬೇಕು. KPCC ಅಧ್ಯಕ್ಷ ಸ್ಥಾನವನ್ನ ಕಂಟಿನ್ಯೂ ಮಾಡಿ ತಮ್ಮ ಕಡೆನೇ ಉಳಿಸ್ಕೊಳ್ಳೋದು ಏನಾದ್ರು ಅವ್ರು ಸಾಧ್ಯ ಆದ್ರೆ ಅದು ಕೂಡ ಅವ್ರಿಗೆ ಲಾಭನೇ. ಅದು ಇಲ್ಲ ಅಂತಂದ್ರೆ ಅವ್ರು ಅದೇನು ಮಾಡದೇ ಇದ್ರೆ KPCC ಅಧ್ಯಕ್ಷ ಸ್ಥಾನ ಈಗ ಬಿಟ್ಕೊಡ್ತೀನಿ ಅಂತ ಅವ್ರು ಮೊನ್ನೆ ಒಂದು ಸಭೆಯಲ್ಲಿ ಹೇಳಿದ್ರಲ್ಲ. ಯಾಕಂದ್ರೆ ಆ ತರದ್ದು ಏನೋ ಒಂದು ಚಟುವಟಿಕೆ ಪಾರ್ಟಿ ಹೈಕಮಾಂಡ್ ಲೆವೆಲ್ ನಲ್ಲಿ ಏನೋ ನಡೀತಾ ಇದೆ, ಒಂದು ಯೋಚನೆ ಥಿಂಕಿಂಗ್ ನಡೀತಾ ಇದೆ. ಅದಕ್ಕೋಸ್ಕರ ಅವ್ರು ಆ ರೀತಿ ಹೇಳಿರ್ಬೋದು. ಈಗ ಈ ಎಲ್ಲ ಚಟುವಟಿಕೆಗಳಿಂದ ಅದನ್ನ ತಮ್ಮ ಜೊತೆ ಉಳಿಸ್ಕೊಂಡು ಅವರು
ಈ ಸಂಪುಟ ಪುನರಚನೆಯನ್ನು ಏನಾದರೂ ಮಾಡೋದನ್ನು ತಡೆದ್ರೆ ಅದು ಕೂಡ ಅವರಿಗೆ ಲಾಭನೇ ಅಂತ ಹೇಳ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ನಮ್ಮ ಜೊತೆ ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್, ನೀವು ಕೇಳಿಸ್ಕೊಂಡ್ರಿ ಹಿರಿಯ ಪತ್ರಕರ್ತರಾಗಿರುವಂತಹ ಸುಭಾಷ್ ಹುಗಾರ್ ಅವರ ಮಾತನ್ನ. ಅವ್ರು ಹೇಳ್ತಾ ಇದ್ದಾರೆ ಸದ್ಯಕ್ಕಂತೂ ಕರ್ನಾಟಕ ರಾಜಕಾರಣದಲ್ಲಿ ಏನಾಗೋದಿಲ್ಲ, ಈ ಡ್ರಾಮಾ ಸ್ವಲ್ಪ ದಿನಗಳ ಕಾಲ ಮುಂದುವರಿಬಹುದು ಅಂತ. ಇದರೊಂದಿಗೆ ಇವತ್ತಿನ ಜಿ ಮುಖಾಮುಖಿಯನ್ನ ಮುಗಿಸ್ತಾ ಇದ್ದೇನೆ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.